ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿಧೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪುರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಸೇಡತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಸಪ್ತಮಸ್ಕಂದಾಂತರ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ನಾರದರು ಧರ್ಮರಾಜನಿಗೆ ಹೇಳ್ತಕ್ಕಂತಹ ಗೃಹಸ್ಥ ಧರ್ಮಗಳು, ಗೃಹಸ್ಥಾಶ್ರಮಿಗಳು ಹೇಗಿರಬೇಕು ಅನ್ನುವುದರ ಬಗ್ಗೆ ನಾರದರು ಪರಮಾತ್ಮನಿಂದ ಕಲಿತವರು, ಬ್ರಹ್ಮದೇವರಿಂದ ಸಾಕ್ಷಾತ್ತಾಗಿ ಉಪದೇಶ ಪಡೆದವರು. ಅದರಿಂದ ಬಹಳ ಯೋಗ್ಯ ರೀತಿಯಿಂದ ಪರಮಾತ್ಮನಿಗೆ ಸಮ್ಮತವಾದ ಮಾತುಗಳನ್ನೇ
ಆಡ್ತಕ್ಕಂಥವರು. ನೀನು ನಾವು 5ನೇ ಧರ್ಮದವರೆಗೆ, ಅಂದರೆ ಮನುಷ್ಯನಿಗೋಸ್ಕರ ದೇವರು ಸುಖಭೋಗ ಮಾಡಲಿಕ್ಕೆ ಅನುಕೂಲತೆ ಇಟ್ಟಿದ್ದಾನೆ. ಪೃಥ್ವಿ ಸಂಬಂಧಿಸಿರ್ತಕ್ಕಂಥ ಸುಖಗಳು, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದರೆ ಹೆಚ್ಚಿನ ಪುಣ್ಯ ಇದ್ದರೆ ಜನೋಲೋಕಾದಿಗಳಲ್ಲಿ. ಆದರೆ ಈ ಸುಖ ಸಮಾಧಾನದಿಂದ ಇದ್ದು ಸಾಧನೆಗೆ ಉಪಯೋಗವಾಗಬೇಕೇ ಹೊರತು ಸಾಧನವನ್ನೇ ಇದು ಮರೆಸಬಾರದು. ಭಗವತ್ ಪ್ರಾಪ್ತಿಯ ಉದ್ದೇಶವನ್ನು ಮರೆಸಬಾರದು. ಅಷ್ಟೇ ಸುಖ ಅನುಭವಿಸಿ ಆ ವೇಳೆಗೂ ಕೂಡ ಪರಮಾತ್ಮ ಪ್ರಾಪ್ತಿಯದೇ ಒಂದು ರೀತಿಯಾಗಿರ್ತಕ್ಕಂಥ, ಯಾವಾಗಲೂ ಮನಸ್ಸಿನಲ್ಲಿರ್ತಕ್ಕಂಥ ಒಂದೇ ಒಂದು ಚಿಂತೆ, ಪರಮಾತ್ಮ ಪ್ರಾಪ್ತಿ ಹೇಗಾಗ್ತದೆ, ಅದಕ್ಕೆ ನಾನೇನು ಮಾಡಬೇಕು, ಹೇಗೆ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು ಅಂತಂದ. ಇನ್ನು ಗೃಹಸ್ಥ ಎಷ್ಟು ಹಣ ಗಳಿಸ್ಬೇಕು? ಭಾಗವತ ಹೇಳ್ತಾರೆ, ಯಾವತ್ ಭ್ರಿಯೇತ ಜಠರಂ, ನಾನು ಎಷ್ಟು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಬೇಕೋ, ನನ್ನ ಹೆಂಡತಿ ಮಕ್ಕಳು ಹೊಟ್ಟೆಗಳು ತುಂಬಿಸ್ಕೊಳ್ಬೇಕು, ಅಷ್ಟು ಇದು ನನ್ನ ಹಣ. ಅದಕ್ಕಿಂತ ಹೆಚ್ಚಿನ ಭೋಗ ನಾನು ಬಯಸಿದರೆ, ಅದಕ್ಕಿಂತ ಹೆಚ್ಚಿನ ಹಣ ಬಯಸಿದರೆ ನಾನು ನನ್ನದಾಗದೇ ಇರತಕ್ಕಂಥದ್ದನ್ನು ನಾನು ಬಯಸ್ತಾ ಇರತಕ್ಕಂಥ ಕಳ್ಳ. ತನ್ನದಾಗದೇ ಇರತಕ್ಕಂತಹ ಹಣವನ್ನು ಬಯಸೋದು ಹೇಗೆ ಕಳ್ಳತನವೋ, ನನಗಾಗತಕ್ಕಂಥದ್ದಿಷ್ಟೇ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿರಬೇಕು, ನನ್ನ ಹೊಟ್ಟೆ ತುಂಬಿರಬೇಕು. ಇನ್ನು ಹೆಚ್ಚಿನ ಬ್ಯಾಂಕ್ ಬ್ಯಾಲೆನ್ಸು, ಹೆಚ್ಚಿನ ಆಸ್ತಿ, ಹೆಚ್ಚೆಚ್ಚು ಸೈಟ್ಗಳನ್ನು ತೆಗೆದುಕೊಳ್ತೇನೆ, ಅನೇಕ ಮನೆಗಳನ್ನು ತೆಗೆದುಕೊಳ್ತೇನೆ ಅಂತಕ್ಕಂಥ ಈ ಭೋಗ ಅಂತ ತಿಳ್ಕೊಂಡಂತೇನಿದೆ, ಇದು ನನ್ನದಾಗದೇ ಇರತಕ್ಕಂಥದ್ದನ್ನು ಬಯಸೋದು. ಆವಾಗ ನಾನು ಕಳ್ಳ ಅಂತ ಅನಿಸ್ಕೊಳ್ತೇನೆ. ಯಮದೇವರ ಲೀಸ್ಟ್ನಲ್ಲಿ, ಕಳ್ಳರ ಲೀಸ್ಟ್ನಲ್ಲಿ ನನ್ನ ಹೆಸರು ಹಾಕ್ತಾರೆ. ಅಲ್ಲಿ ಹೋದ್ಮೇಲೆ ಕಳ್ಳತನಕ್ಕೆ ಏನು ಶಿಕ್ಷೆ ಕೊಡಬೇಕು ಅದು ಶಿಕ್ಷೆ ಕೊಡ್ತಾರೆ. ಈ ಎಚ್ಚರ ನಮಗಿರಬೇಕು. ಗೃಹಸ್ಥಾಶ್ರಮಿ ಸಂಗ್ರಹ ಎಷ್ಟು ಮಾಡಬೇಕು? 6 ತಿಂಗಳಿಗಾಗುವಷ್ಟು ದ್ರವ್ಯನೋ ಧಾನ್ಯನೋ ಇತ್ಯಾದಿಗಳನ್ನು ಸಂಗ್ರಹ ಮಾಡಿಡಬೇಕು. ಯಾಕೆಂದರೆ ಈಗ ಕೊರೋನಾ ಬಂತು, ಕೆಲಸ ಹೋಯಿತು, ಇಂಥ ವೇಳೆಗೆ ಅದು ಉಪಯೋಗ ಬೀಳ್ತದೆ. ಅದಕ್ಕೋಸ್ಕರ ಎಮರ್ಜೆನ್ಸಿ ಅಂತ ತಿಳ್ಕೊಂಡಂತ 6 ತಿಂಗಳವರೆಗೂ ಸಂಗ್ರಹ ಮಾಡುವ, ಉಳಿದವ್ರಿಗೆ ಯಾರಿಗೂ ಸನ್ಯಾಸಿ ಆಗಲಿ, ಬ್ರಹ್ಮಚಾರಿಗಾಗಲಿ, ವಾನಪ್ರಸ್ಥಾಗಲಿ 1 ದಿವಸಕ್ಕಿಂತ ಹೆಚ್ಚು ಸಂಗ್ರಹ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. 8-10 ತರಹದ ಬಟ್ಟೆಗಳು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸುಖ ಸಾಧನಗಳು ಯಾವುದಕ್ಕೂ ಅಧಿಕಾರ ಇಲ್ಲ. ಇವತ್ತಿನ ಒಂದಿನ ದಿವಸ, ಒಂದೇ ದಿವಸದೇ ನೋಡಬೇಕು, ಹೆಚ್ಚಿಗೆ ನೋಡಬಾರ್ದು. ಆನಂತರ ಇನ್ನೊಂದು ಸಂಗ್ರಹವನ್ನು ಹೇಳಿದ್ದಾರೆ. ತನ್ನ ಮುಪ್ಪಿನಿಗೋಸ್ಕರ 20% ತನಗೆ ಬಂದದ್ದನ್ನು ಸುರಕ್ಷಿತವಾಗಿಡಬೇಕು ಅಂತ ಹೇಳಿದ್ದಾರೆ. ಮುಪ್ಪಿನ ಕಾಲಕ್ಕೆ 20%, 100 ರೂಪಾಯಿ ಬರ್ತಾಯಿದ್ರೆ 20 ರೂಪಾಯಿ ತನ್ನ ವೃದ್ಧಾಪ್ಯಕ್ಕೋಸ್ಕರ ಇಡಬೇಕು. 15 ರೂಪಾಯಿ 15% ಹೆಂಡತಿಗೋಸ್ಕರ ಇಡಬೇಕು. ಈಗ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ತನಗೋಸ್ಕರ 20%, ಹೆಂಡತಿಗೋಸ್ಕರ 15%. ಇದ್ಯಾಕಪ್ಪ ಡಿಸ್ಕ್ರಿಮಿನೇಷನ್ನು? ಅರ್ಧಾಂಗಿ ಅಂತಂತಾಳೆ ಇಲ್ಲ, ತನಗೋಸ್ಕರ ಇಟ್ಟಿದ್ದು ಹೆಂಡ್ತಿಗೆ ಬಂದೇ ಬರುತ್ತೆ. ಹೆಂಡ್ತಿಗೆ ಅದು ಖರ್ಚು ಮಾಡೋಂಗಿಲ್ಲ, ಇರ್ತದೆ ಹಾಗೆ. ತನ್ನ 20ರಲ್ಲಿ ಹೆಂಡ್ತಿಯನ್ನು ತಾನು ಪೋಷಣೆ ಮಾಡಬೇಕು. ಹೀಗಾಗಿ ಗಂಡಸಿನ ಕಡಿಮೆನೇ ಇದೆ, ಡಿಸ್ಕ್ರಿಮಿನೇಷನ್ ಇಲ್ಲ. ಆನಂತರ ಬಂದ 20%ನಲ್ಲಿ ಈಗ ಎಷ್ಟೋಯ್ತು? 35% ಹೋಯಿತು. ಇನ್ನು 20% ಆ ವ್ಯಕ್ತಿ ದಾನ, ಧರ್ಮ, ಯಜ್ಞ, ಯಾಗ ಇತ್ಯಾದಿಗಳಿಗೆ ಒಂದು ರಿಸರ್ವ್ ಇಡಬೇಕು. ಅದನ್ನು ಮಾಡ್ತಾ ಇರಬೇಕು. ಈ ತಿಂಗಳು ಮಾಡಬೇಕು, ಮತ್ತು ಖರ್ಚು ಮಾಡಬೇಕು, ಮತ್ತು ದಾನ ಮತ್ತೆ ಇಡಬೇಕು, ಮತ್ತು ಖರ್ಚು ಮಾಡಬೇಕು. ಆಗಿನ ಕಾಲಕ್ಕೆ ಮ್ಯಾಕ್ಸಿಮಮ್ 6% ಟ್ಯಾಕ್ಸ್ ಇತ್ತು. ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ.
ಇದಕ್ಕಿಂತ ಹೆಚ್ಚಿಗೆ ಸಂಗ್ರಹ ನಮ್ಮ ಹತ್ರ ಇರಬಾರ್ದು ಅನ್ನೋದು ಶಾಸ್ತ್ರದ ನಿಯಮ, ಪರಮಾತ್ಮನ ಆಜ್ಞೆ. ಹೆಚ್ಚಿಗೆ ಮಾಡಿದರೆ ಅದು ನಂದಲ್ಲ, ನನ್ನದೇ ಆಗದದ್ದನ್ನು ತಂದಿಟ್ಕೊಂಡೀನಿ, ನಾನು ಕಳ್ಳ. ಆನಂತರ ಯಜಮಾನನಾಗಿರ್ತಕ್ಕಂಥ ವ್ಯಕ್ತಿ, ಗೃಹಸ್ಥನಾಗಿರ್ತಕ್ಕಂಥ ವ್ಯಕ್ತಿ, ಗೃಹಸ್ಥ ಅಂದರೆ ಗಂಡ ಹೆಂಡತಿ ಇಬ್ಬರು ಬಂದರು, ತಂದೆ ತಾಯಿ ಎಲ್ಲ ಬಳಗದವರು ಬಂದರು. ತನ್ನ ಆಶ್ರಯದಲ್ಲಿದ್ದ ಸೇವಕರ ಯೋಗಕ್ಷೇಮ ನೋಡ್ಕೊಳ್ಬೇಕು. ಅವರು ಅವರ ಕುಟುಂಬ ಪೋಷಣೆ ಇತ್ತಾಗಿನೆಲ್ಲವೂ ನೋಡ್ಕೊಳ್ಬೇಕು. ಯಾರು ತನ್ನನ್ನು ಆಶ್ರಯ ಮಾಡಿಕೊಂಡು ತನಗೆಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಒಂದು ಜವಾಬ್ದಾರಿ. ಆನಂತರ ಪಶುಗಳ ಸಂರಕ್ಷಣೆ. ಈಗಿನ ದಿನಕ್ಕೆ ಪಶುಗಳ ಬದಲಾಗಿ, ಯಾಕಂದರೆ ಕುದುರೆ ಎತ್ತು ಬೇಕಾಗೋದಿಲ್ಲ, ಬೈಕು, ಕಾರು, ಇವುಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ಗೃಹಸ್ಥನಿಗೆ ಅನೇಕ ಜವಾಬ್ದಾರಿಗಳಿವೆ, ಅದಕ್ಕೋಸ್ಕರ. ಆನಂತರ ತನ್ನ ಅಂಗಳಕ್ಕೆ ಬರತಕ್ಕಂಥ ಪಕ್ಷಿಗಳಿಗೋಸ್ಕರ ಸ್ವಲ್ಪ ಕಾಳನ್ನು ಹಾಕಿಟ್ಟಿರಬೇಕು, ತೆಗೆದುಕೊಳ್ಳಿ ಅಂತ ತಿಳ್ಕೊಂಡಂತೆ. ಆನಂತರ ಇರುವೆಗಳು, ಬೆಕ್ಕು, ಪಕ್ಷಿಗಳು, ಇಲಿಗಳು, ಇವುಗಳ ಯೋಗಕ್ಷೇಮ ನೋಡ್ಕೊಳ್ಬೇಕು ಅಂತಂದಿದ್ದೆ. ಹಾಗಾದ್ರೆ ಇರುವೆಗಳನ್ನು ಸಾಕಬೇಕೇನು ಅಂತ ತಿಳ್ಕೊಂಡಂತಂದರೆ, ಕಪ್ಪು ಇರುವೆಗಳು ಅಂತ ತಿಳ್ಕೊಂಡಂತೇನಿವೆ, ಕಪ್ಪು ಇರುವೆಗಳು ಎಲ್ಲ ಕಾಲದಲ್ಲಿ ಶುಭವನ್ನು ಸೂಚನೆ ಮಾಡ್ತವೆ. ಅವುಗಳನ್ನು ಹೊಡಿಬಾರ್ದು ಅಂತ ಅರ್ಥ ಅಷ್ಟೆ, ಹೊಡಿಬಾರ್ದು. ಆನಂತರ ಬೆಕ್ಕನ್ನು ಕೊಲ್ಲಬಾರ್ದು. ಹೊಡೆದು ಸಾಕಬೇಕು ಅಂತ ನಮ್ಮ ಶಾಸ್ತ್ರ ಹೇಳೋದಿಲ್ಲ, ಆದರೆ ಅದನ್ನು ಕೊಲ್ಲೋ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಆನಂತರ ಪಕ್ಷಿಗಳನ್ನು ಪಂಜರದಲ್ಲಿ ಇಟ್ಟು ಅದರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರ್ದು, ಸ್ವತಂತ್ರ ಬಿಟ್ಬಿಡ್ಬೇಕು. ಆನಂತರ ತನಗೆ ಸಂಬಂಧವಿಲ್ಲದ, ತನ್ನ ಮನೆಗೆ ಬರದೇ ಇದ್ದು ಹೊರಗೆ ಇರತಕ್ಕಂಥ ಇಲಿ, ಬೆಕ್ಕು ಇತ್ಯಾದಿಗಳನ್ನು ನಾವು ಏನೂ ಕೈ ಹಚ್ಚಲಿಕ್ಕೆ ಹೋಗಬಾರ್ದು. ನನ್ನ ಮನೆಯಲ್ಲಿ ಬರದಂತೆ ನೋಡ್ಕೊಳ್ಬೇಕು ಅಷ್ಟೇ. ತಾತ್ಪರ್ಯ ಇಷ್ಟೇ, ಗೃಹಸ್ಥನಿಗೆ ಕರುಣೆಯನ್ನು ತೋರಿಸಬೇಕು, ದಯೆ ಕರುಣೆ ಗುಣಗಳು ಅವನಲ್ಲಿ ಇರಬೇಕು. ಅವರವ್ರ ಉಪಜೀವನ ಅವ್ರು ಮಾಡಿಕೊಳ್ಳಲಿ ಅಂತೇಳಿ ಅನುಕೂಲತೆಯನ್ನು ಮಾಡಿಕೊಡಬೇಕು. ಇದರ ನಂತರ ಅವನ ಜೀವನದಲ್ಲಿ ಮುಖ್ಯ 4 ಪುರುಷಾರ್ಥಗಳು. ಇದನ್ನು ಪ್ರತಿಯೊಬ್ಬ ನೆನಪಿಟ್ಟು, ನಾನು ಏನು ಪಡೆಯಬೇಕಾಗಿದೆ? ಧರ್ಮಾಚರಣೆಯನ್ನು ಮಾಡಬೇಕಾಗಿದೆ, ಆನಂತರ ಅರ್ಥಾರ್ಜನ ಮಾಡಬೇಕಾಗಿದೆ, ನನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಬೇಕಾಗಿದೆ, ಮೋಕ್ಷವನ್ನು ಹೊಂದಬೇಕಾಗಿದೆ. ಮಧ್ಯದ 2 ಇವೆ ಅಲ್ಲ, ಅರ್ಥ ಮತ್ತು ಕಾಮ. ಪರಮಾತ್ಮ ನಮ್ಮ ಪುಣ್ಯದ ಅನುಸಾರವಾಗಿ ಏನು ಕೊಡ್ತಾನೆ ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ನನಗೆ ಇಷ್ಟು ಹಣ ಬರಬೇಕು, ಇದು ಭಗವಂತನ ಇಚ್ಛೆ. ಅಷ್ಟು ಪರಮಾತ್ಮ ನಮ್ಮ ಕಡೆಯಿಂದ ದುಡಿಸ್ತಾನೆ. ಅಷ್ಟು ಬಂದ ಶ್ರಮ, ಬಹಳ ಶ್ರಮ ಇಲ್ಲದೆ, ಟೆನ್ಷನ್ ಇಲ್ಲದೆ, ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಇದೆಯಲ್ಲ ಅದರಿಂದ ಬಂದಿರತಕ್ಕಂಥ ದುಡ್ಡು, ಇದು ಭಗವಂತ ಕೊಟ್ಟಿರ್ತಕ್ಕಂಥ ದುಡ್ಡು ಅಂತೇಳಿ ತಿಳಿದುಕೊಳ್ಬೇಕು. ಇನ್ನು ಕಾಮೋಪಭೋಗ ಅಂತ ತಿಳ್ಕೊಂಡಂತೇನಿದೆ, ಪತಿ ಪತ್ನಿಯರು ಮಕ್ಕಳು ಹುಟ್ಟುವವರೆಗೂ ಎಷ್ಟು ಪೋಷಣೆ ಮಾಡಲಿಕ್ಕೆ ಸಾಧ್ಯವಿದೆ ಅಲ್ಲಿಯವರೆಗೂ ತಮ್ಮ ಸಂಬಂಧ ಇಟ್ಟುಕೊಳ್ಬೇಕು. ಆನಂತರ ಅಥವಾ ಸಾಧನೆಗೋಸ್ಕರವೇ ತಮ್ಮ ಶರೀರವನ್ನು ಮೀಸಲು ಮಾಡಬೇಕು. ಅತೀ ಶ್ರಮ ಮಾಡಿ, ಪಾರ್ಟ್ ಟೈಮ್, ಓವರ್ ಟೈಮ್, ಮತ್ತೊಂದು ಏನೇನೇನೋ ಮಾಡಿ ದೇಹವನ್ನು ಭಾಳ ದಣಿಸಬಾರ್ದು. ಯಾಕೆ ಈ ದೇಹ ಭಗವಂತ
ನಮಗೆ ಸಾಧನೆಗೆ ಕೊಟ್ಟಿದ್ದಾನೆ. ಅತಿಶ್ರಮ ಮಾಡಬೇಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಏಕಾದಶಿ ದಿವಸ ಸರ್ವಥಾ ಶ್ರಮ ಮಾಡಬೇಡಿ ಅಂತ ಹೇಳ್ತಾರೆ. ಶ್ರಾದ್ದ ದಿವಸವೂ ಅತಿಶ್ರಮ ಮಾಡಬೇಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಕಾರ್ಯಕ್ಕೆ ವಿಘ್ನ ಬರಬಾರದು. ನಾವು ಮಾಡ್ತಕ್ಕಂಥ ಅತಿಶ್ರಮ ನಮ್ಮ ಸಾಧನೆಗೆ ಅತಿಶ್ರಮ ಅಡ್ಡಿ ಆಗಬಾರ್ದು. ದುಡ್ಡಿಗೋಸ್ಕರ ಶ್ರಮ ಪಟ್ಟದ್ದು ಯಾರಿಗೆ ಬಂದಂತಾಯ್ತು? ಒಂದು ದಿವಸ ಪ್ರಕೃತಿ ಕಡಿಸ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಮೂಲೆಗೆ ಹಾಕ್ತಾರೆ ಅಷ್ಟೇ. ಅತಿ ಶ್ರಮವನ್ನು ಮಾಡಬಾರದು. ಗೃಹಸ್ಥಾಶ್ರಮಿಯಾಗಿರ್ತಕ್ಕಂಥ ವ್ಯಕ್ತಿ ಎಷ್ಟು ಅನಿವಾರ್ಯವೋ ಅಷ್ಟು ಮಾಡಬೇಕು. ಉಳಿದ ಶಕ್ತಿಯನ್ನೆಲ್ಲ ಧರ್ಮಗಳಿಗೋಸ್ಕರ, ಧರ್ಮಾಚರಣೆಗೋಸ್ಕರ ಮೀಸಲಾಗಿಡಬೇಕು. ಇಲ್ಲದೇ ಅದ್ರ ಏನು ಮಾಡಲಿ? ಮುಂಜಾನೆ 6 ಗಂಟೆಗೆ ಹೊರಡ್ತೇನೆ, ಬರೆದೋದು ರಾತ್ರಿ 8 ಗಂಟೆಗೆ, ತಣದೋಗಿರ್ತದೆ, ಅಷ್ಟರಲ್ಲಿ ಏನೋ ತಿಂದು ಬೀಳ್ತೇನೆ. ಇಲ್ಲ ಅಂಥಕ್ಕಿಂತಲೂ ಅದಕ್ಕಿಂತ ಕಡಿಮೆ ದುಡಿದು ಸ್ವಲ್ಪ ಹಣ ಕಡಿಮೆ ಬಂದರೂ ಅಡ್ಡಿ ಇಲ್ಲ. ತನ್ನ ಸಾಧನೆಗೆ ಭಂಗ ಬರಬಾರ್ದು. ದಾನ, ಸಂಧ್ಯಾವಂದನೆ, ದೇವರ ಪೂಜೆ, ವೈಶ್ವದೇವ ಬಲಿಹರಣ ಮತ್ತು ಸಾಯಂಕಾಲ ಸಂಧ್ಯಾವಂದನೆ ಪೂಜೆ, ಇದಕ್ಕೆ ಭಂಗ ಬರದಂತೆ ಎಂಥ ರೀತಿಯಾದಂಥ ವೃತ್ತಿ ಸಿಗ್ತದೋ ಆ ವೃತ್ತಿಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಜ್ಞಾನ ಸಾಧನೆಗೋಸ್ಕರ ಪತಿ ಪತ್ನಿಯವರು ಸತತ ಪ್ರಯತ್ನ ಪಡ್ತಿರ್ಬೇಕು. ಗಂಡ ಹೆಂಡತಿ ಕೇವಲ ಹೆಂಡತಿ ಮಕ್ಕಳನ್ನು ಪಡೆಯುವ ಮಷೀನ್ ಅಂತ ತಿಳ್ಕೊಂಡು ಅಂತ ಹೇಳಲ್ಲ. ಗಂಡ ತನ್ನ ಹೆಂಡತಿಗೂ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಉಪದೇಶ ಮಾಡಬೇಕು, ಸಿದ್ಧಾಂತನ ಉಪದೇಶ ಮಾಡಬೇಕು, ತತ್ವಗಳನ್ನು ಉಪದೇಶ ಮಾಡಬೇಕು, ತತ್ವದ ಬಗ್ಗೆ ಚರ್ಚೆ ಮಾಡಬೇಕು. ಗಂಡ ಹೆಂಡತಿಯಲ್ಲಿ ತತ್ವದ ಬಗ್ಗೆ ಚರ್ಚೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಏನ್ರಿ ಹೆಂಡತಿ ಹೆಂಗಸರಿಗೆ ತತ್ವ ಚರ್ಚೆ ಅಂತ ತಿಳ್ಕೊಂಡಂತೀರಿ? ಉಪಕರಣೆ, ಉಡಸಾರಣೆ, ಅಡಿಗೆ ಎಷ್ಟು ಮಾಡಿದ್ರೆ ಮುಗೀತಲ್ಲ, ಮಕ್ಕಳನ್ನ ನಡೆದು ಬೆಳೆಸಿದ್ರೆ ಮುಗೀತಲ್ಲ? ಇಲ್ಲ, ಅದು ಅನಿವಾರ್ಯ ಕರ್ತವ್ಯ. ಅದರ ಜೊತೆಗೆ ಜ್ಞಾನ ಸಂಪಾದನೆ ಮಾಡಲೇಬೇಕು. ಶ್ರೀನಿವಾಸ ತೀರ್ಥರ ಚರಿತ್ರೆಯಲ್ಲಿ ಹೇಳ್ತಾರೆ, ಒಂದು ಸಲ ರಾಯರು ರಾಘವೇಂದ್ರ ಸ್ವಾಮಿಗಳವರು ಬಿದರಹಳ್ಳಿ ಹತ್ರ ಬಂದಿದ್ರಂತೆ. ಅವರು ಬಿದರಹಳ್ಳಿಯಲ್ಲಿ ಇರ್ತಾಯಿದ್ರು ಶ್ರೀನಿವಾಸ ತೀರ್ಥರು. ಯಾವಾಗಲೂ ಗ್ರಂಥವನ್ನು ಬರೀತಕ್ಕಂಥವರು. ಆಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಇರ್ತಕ್ಕಂಥ ಇಂಕ್ ಸ್ಟಾಕ್, ಮಸಿಯ ಸ್ಟಾಕ್ ಮುಗೀತು. ಆಗ ಅವ್ರು ಕೇಳಿದ್ರು, ಎಲ್ಲಾದರೂ ಇಂಕ್ ಸಿಗ್ಬೇಕು? ಹಾಗೆ ನಂಗೆ ಈಗ ನಂಗೆ ಅಂಗಡಿಯಲ್ಲಿ ಸಿಗ್ತಿರಲಿಲ್ಲ ಅವಾಗ. ಯಾರ ಹತ್ರ ಇದೇನು? ಇಲ್ಲ, ಇಲ್ಲಿ ಶ್ರೀನಿವಾಸ ತೀರ್ಥರು ಅಂತಿದ್ದಾರೆ, ಅವರು ಗ್ರಂಥ ಲೇಖನ ಮಾಡ್ತಿರ್ತಾರೆ, ಅವ್ರ ಹತ್ರ ಸಿಗ್ತದೆ ಅಂತ ತಿಳ್ಕೊಂಡಂತೆ. ಆಯಿತು, ಸ್ವಲ್ಪ ತಂದ್ಕೊ, ಅವ್ರು ಹೋಗಿಪ್ಪ, ಶಿಷ್ಯನಿಗೆ ಹೇಳಿದ್ರು, ಹೋಗಿ ತೊಗೊಂಬ ಅಂತ ತಿಳ್ಕೊಂಡು. ಶಿಷ್ಯ ಹೋಗಿ ಬಂದಿಲ್ಲ, ಅವರೇ ಬಂದು ತಂದು ಕೊಡ್ತಾರಂತೆ. ಆಯಿತು, ಅಲ್ಲಿ ಅಷ್ಟಲ್ಲಿ ಶ್ರೀನಿವಾಸ ತೀರ್ಥರು ಅತ್ಯಂತ ಮಡಿಯಿಂದ ತಂದು ಸ್ವಾಮಿಗಳ ಹತ್ತಿರ ಇಟ್ಟು ನಮಸ್ಕಾರ ಮಾಡಿದರು. ಇಲ್ಲ, ಮತ್ತೆ ಯಾಕೆ ಇಷ್ಟು ಮಡಿ ಮಾಡಿದ್ದೀರಿ ಇದಕ್ಕೋಸ್ಕರ, ಅಂಕಿಗೋಸ್ಕರ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಕೇಳಿದರೆ, ಶ್ರೀನಿವಾಸ ತೀರ್ಥ ಹೇಳಿದರು, ಇಲ್ಲ, ಮತ್ತು ನಾನು ಬರೆಯುವ ಗ್ರಂಥ ಭಗವಂತನ ಸಂಬಂಧಿಸಿರ್ತಕ್ಕಂಥ ಗ್ರಂಥಗಳು, ಇಂಕು ಕೂಡ ಪವಿತ್ರವಾಗಿರಬೇಕು ಅಂಥೇಳಿ ಕೃಷ್ಣಾ ನದಿಗೆ 12 ವರ್ಷಕ್ಕೊಮ್ಮೆ ಕನ್ಯಾಗತ ಬರ್ತಾರೆ. ಕನ್ಯಾಗತ ಗಂಗಾ ನದಿ ಬರ್ತಾಳೆ. ಆವಾಗ ನಾನು ಪವಿತ್ರವಾದ ಜೋಳಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟುಕೊಂಡು ಅದರ ಪುಡಿ ಮಾಡಿ ಇಟ್ಕೊಂಡಿರ್ತೇನೆ. ಆನಂತರ ಕೃಷ್ಣಾ ನದಿಯಲ್ಲಿ ಗಂಗಾ ನದಿ ಬಂದಾಗ ಆ ಗಂಗೆ ನೀರಿನಿಂದ ನಾನು ಇಂಕ್ ತಯಾರು ಮಾಡಿ ಇಡ್ತೇನೆ. 12 ವರ್ಷಕ್ಕೆ ಆಗಷ್ಟು ನನ್ನ ಹತ್ರ ಸ್ಟಾಕ್ ಇರ್ತದೆ ಅಂತ ತಿಳ್ಕೊಳತ್ತೆ. ಇಷ್ಟು ಪವಿತ್ರ ನೀರು ಇಂಕಿನಿಂದ ಬರೆಯತಕ್ಕಂಥದ್ದು ನೀವೇನು ಬರೆದಿದ್ದೀರಿ? ಏನೋ ನಾನು ಸಣ್ಣ ಹುಡುಗ, ಏನೋ ನೋಟ್ಸ್ ಮಾಡ್ಕೊಂಡಿದ್ದೇನೆ ಅಂತ ತಿಳ್ಕೊಂಡಂತೆ. ನಾನು ನೋಡ್ಬೋದಾ ಅಂತ ತಿಳ್ಕೊಂಡಂತೆ. ಅವಶ್ಯವಾಗಿ ನೋಡಬಹುದು ಅಂತ ತಿಳ್ಕೊಂಡು ನಾನು ತಂದು ಕೊಡ್ತೇನೆ.
ಮರುದಿವಸ ಬೆಳಗ್ಗೆ ಬೇರೆ ದೇಶಕ್ಕೆ ಹೋಗುವಾಗ ಶ್ರೀನಿವಾಸ ತೀರ್ಥರ ಮನೆ ಕಡೆಗೆ ಬಯಲಿಗೆ ಹೋಗಿದ್ದರು. ಮೃತ್ತಿಕಾ ಶೌಚ ಮಾಡ್ಕೊಂಡು ಬರುವಾಗ ವಿದ್ಯಾರ್ಥಿ ಕೇಳಿದರು ಅವ್ರ ಮನೆಯಲ್ಲಿ ಇಲ್ಲೇ ಅದಾನೆ ಅಂತ. ಇಲ್ಲಿ ತನಕ ಬಂದಿದ್ದೀನಿ, ಇಲ್ಲೇ ಗ್ರಂಥ ನೋಡಿದ್ರಾಯ್ತು ಅಂತ ಹೇಳಿ ಮನೆಗೆ ಬಂದರು. ಮನೆ ಬಾಗಿಲು ಹಾಕಿತ್ತು. ಶ್ರೀನಿವಾಸ ತೀರ್ಥರು ಎಲ್ಲಿ ಕಾಣಿಸ್ಲಿಲ್ಲ. ಒಳಗಿದ್ದಾರೆ ಇನ್ನೊಂದು ನೋಡೋ ಸಲುವಾಗಿ ರಾಘವೇಂದ್ರ ಸ್ವಾಮಿಗಳು ಕಿಟಕಿಯಲ್ಲಿ ನೋಡಿದ್ರು. ಒಬ್ಬಳು ಹೆಣ್ಮಗಳು ಒಂದು ದೀಪ ಹಚ್ಚಿ ಇಟ್ಕೊಂಡು ಏನೋ ಬರೀತಾ ಕೂತ್ಕೊಂಡಿದ್ಲು. ಹೆಣ್ಮಗಳೊಂದು ಹಾಕೊಂಡು ರಾಯರು ಹೊರಟು ಬಂದುಬಿಟ್ರು. ಆನಂತರ ಅವರು ಬಹುಶಃ ಅವಳಿಗೆ ಶ್ರೀನಿವಾಸ ತೀರ್ಥ ಸ್ನಾನಕ್ಕೆ ಹೋಗಿರಬೇಕು. ಬಂದು ತಮ್ಮ ಪೂಜೆ ಮುಗಿಸ್ಕೊಂಡು ಬಂದು ತಮ್ಮ ಗ್ರಂಥ ರಾಯರ ಮುಂದೆ ಇಟ್ಟರು. ಇಟ್ಟತಕ್ಕ ಸಂದರ್ಭದಲ್ಲಿ ರಾಯರು ಕೇಳಿದ್ರು, ನಿಮ್ಮ ಮನೆ ಅಲ್ಲೇ ಕಾಡಿನೇ ಬಂದಿದ್ದು, ಬೇರೆ ದೇಶ ಭೇಟಿಯಾಗಲಿ ಬಂದಾಗ ಯಾರೋ ಹೆಣ್ಮಕ್ಳು ಬರೆಯುವಂಗೆ ಕಾಣಿಸ್ತು ದೂರದಿಂದ ನೋಡಿದೆ ಅಂತ. ಇಲ್ಲ, ಅವಳು ನನ್ನ ಹೆಂಡತಿ. ನಾನು ಪೂಜೆ ಪುನಸ್ಕಾರ ಸ್ನಾನ ಇತ್ತ ಜಪ ಮಾಡುವಾಗ ಅವತ್ತು ನಾನೇನು ಬರೀಬೇಕು ಅಂತಂತೇನೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವಪಕ್ಷಗಳ ಒಂದು ಸಿದ್ಧತೆಗಳನ್ನು ಮಾಡಿಕೊಡ್ತಾಳೆ ಅವಳು ಅಂತ ತಿಳ್ಕೊಂಡು. ಅದಕ್ಕೆ ಅವಳಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ನ್ಯಾಯ, ಮೀಮಾಂಸಾ ಸಾಹಿತ್ಯ ವ್ಯಾಕರಣಗಳಲ್ಲಿ ಅವಳಿಗಿರ್ತಕ್ಕಂಥ ಅಧಿಕಾರದಲ್ಲಿ ಆ ಗ್ರಂಥಗಳನ್ನು ಅವಳು ಅಷ್ಟದನ್ನು ಬರೆದು ಪೂರ್ವಪಕ್ಷ ಮಾಡಿ ತಯಾರಿಟ್ಟಿರ್ತಾಳೆ. ನನಗೆ ಮುಂದೆ ಅದಕ್ಕೆ ಉತ್ತರ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಗ್ರಂಥ ನೋಡಿದ್ರೆ ಭಾಳ ಅದ್ಭುತವಾಯಿತು. ನಮ್ಮಲ್ಲಿ ಗ್ರಂಥಗಳಿಗೆ ತೀರ್ಥ ಅಂತ ಕರೀತಾರೆ. ಆದ್ದರಿಂದಾಗಿ ಇಂಥ ಗ್ರಂಥ ಬರೆದಿದ್ದರಿಂದ ನೀವು ತೀರ್ಥ ಪದವಿಗೆ ಯೋಗ್ಯರು ಅಂತ ತಿಳ್ಕೊಂಡು ಅಂತೇಳಿ, ಆದ್ದರಿಂದ ಶ್ರೀನಿವಾಸಾಚಾರ್ಯರೇ ಇವತ್ತಿನಿಂದ ನಿಮಗೆ ಶ್ರೀನಿವಾಸ ತೀರ್ಥರು ಅಂತ ಹೆಸರು ಅಂತ ನಾವು ಕೊಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಕಥೆ ಹೋಗದಲ್ಲಿ ಹೇಳಿಬಿಡ್ತಾರೆ, ನಮ್ಮ ತೀರ್ಥ ಪದವಿ ನಿಮಗೆ ಕೊಡ್ತೇವೆ, ನಾವು ಬಿಟ್ಟು ಬಿಡ್ತೇವೆ. ಇದಿಲ್ಲ. ಯಾರ ತೀರ್ಥ ಪದವಿಯನ್ನು ಯಾರೂ ಕಸಿದುಕೊಳ್ಳಿಕ್ಕಾಗೋದಿಲ್ಲ, ಕೊಡಲಿಕ್ಕೂ ಆಗೋದಿಲ್ಲ. ಆದರೆ ತೀರ್ಥ ಕೆಲಸ ಮಾಡ್ತಾಯಿದ್ರೆ ತೀರ್ಥರು ಅಂತ ಅನ್ಲಿಕ್ಕೆ ಬರ್ತದೆ. ರಾಘವೇಂದ್ರ ಸ್ವಾಮಿಗಳು ನೀವು ಗ್ರಂಥ ಬರೀತೀರಿ, ಆದ್ದರಿಂದಾಗಿ ನಿಮಗೆ ತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ಹೆಸರು ಕೊಟ್ಟಿದ್ದಾರೆ, ಶ್ರೀನಿವಾಸ ತೀರ್ಥರು ಅಂತ. ಅಂದರೆ ಗಂಡ ಹೆಂಡತಿ ತತ್ವಜ್ಞಾನಕ್ಕೋಸ್ಕರ ಹೆಣಗ್ತಾ ಇರಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ತಿರಬೇಕು, ಅದ್ರ ಬಗ್ಗೆ ಓದಬೇಕು, ತಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಸ್ವತಃ ಕೇಳಬೇಕು, ಶ್ರವಣ ಮಾಡಬೇಕು. ಹೆಣ್ಣು ಮಕ್ಕಳು ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ಪತಿಯ ಮುಖಾಂತರ, ಪತಿಯೇ ಗುರು, ಆದ್ದರಿಂದ ಪತಿಯ ಮುಖಾಂತರ ತತ್ವಜ್ಞಾನವನ್ನು ಪಡೆಯಲೇಬೇಕು. ಆನಂತರ ಬಲಿಹರಣದಿಂದ ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಪಶುಪಕ್ಷಿಗಳನ್ನು, ಋಷಿಗಳನ್ನು, ಪಿತೃಗಳನ್ನು ಎಲ್ಲರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಜವಾಬ್ದಾರಿ ಗೃಹಸ್ಥಾಶ್ರಮಿಯಾಗಿರ್ತಕ್ಕಂಥ ವ್ಯಕ್ತಿ. ಗಂಡ ಹೆಂಡತಿ ವಿಶೇಷ ಸಾಧನೆಯನ್ನು ಮಾಡಿ, ವಿಶೇಷ ಗುರು ಸೇವೆ, ದೇವತಾ ಸ್ತ್ರೀಗಳನ್ನು ಮಾಡಿ ಆ ಕಾಲದಲ್ಲಿ ಅವರು ತಮ್ಮ ಸಾಧನೆಯನ್ನು ಮಾಡಬೇಕು. ಇನ್ನು ಗಂಡ ಹೆಂಡತಿಯಲ್ಲಿ ಪೂರ್ವ ಪಶ್ಚಿಮ ಇದ್ದರೆ ಏನು ಮಾಡಬೇಕು? ಇವನ ಯಾವುದೇ ಕೆಲಸ ಅವಳಿಗೆ ಪಸಂದ್ ಬೀಳೋದಿಲ್ಲ, ಅವಳು ಮಾಡಿದ್ದನ್ನು ಇವನಿಗೆ ಪಸಂದ್ ಬೀಳೋದಿಲ್ಲ. ಎಷ್ಟೋ ಸಲ ಗಂಡನಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ, ಹೆಂಡತಿಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಗಂಡಸರಿದ್ದಾರೆ. ಈಗಿನ ಕಾಲಕ್ಕೆ ಸ್ವಲ್ಪ ಹೆಚ್ಚು ಅಂತ ಕಾಣಿಸ್ತದೆ. ಯಾಕಂದರೆ ದಿಲ್ಲಿಯಲ್ಲಿ ಹಸ್ಬೆಂಡ್ ಪ್ರೊಟೆಕ್ಷನ್ ಸೊಸೈಟಿ ಅಂತ ತಿಳ್ಕೊಂಡು ಮಾಡ್ಕೊಂಡಿದ್ದಾರೆ. ಹೆಂಡತಿ ತಮಗೆ ಪೀಡೆ ಕೊಡೋದ್ರಿಂದ ಅದರಿಂದ ಆ ದಾವಿ ಹೊಡುವುದಕ್ಕೋಸ್ಕರ ಒಂದು ಸಂಸ್ಥೆ ಮಾಡಿಕೊಂಡಿದ್ದಾರೆ. ಕೇಳಿದ್ದೇನೆ, ಇಷ್ಟು ಪೀಡೆ ಕೊಡ್ತಾರೆ ಅಂತ ಕಲ್ಪನೆ ನನಗಿಲ್ಲ. ಅಂಥ ವೇಳೆಯಲ್ಲಿ ಏನು ಮಾಡಬೇಕು? ಭಾಗವತ ಎಷ್ಟು ಮೊದಲೇ ನಮಗೆ ತಿಳಿಸಿ ಹೇಳ್ತದೆ, ಇದಕ್ಕೋಸ್ಕರ ಪ್ರಾಣ ಬಿಡಬಾರದು. ಗಂಡ ಕೆಟ್ಟವನಿದ್ದಾನೆ, ತ್ರಾಸು ಕೊಡ್ತಾನೆ ಅಂತ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು, ಮನುಷ್ಯ ಶರೀರವೇ ದುರ್ಲಭ, ಅದರಲ್ಲಿ ವೈಷ್ಣವ ಶರೀರ, ಬ್ರಾಹ್ಮಣ ಶರೀರ ಇನ್ನೂ ದುರ್ಲಭ, ಅದರ ಮೇಲೆ ವಿಷ್ಣು ಭಕ್ತಿ ಇದ್ದ ಶರೀರ ಇನ್ನೂ ದುರ್ಲಭ.
ಅಂಥ ವೇಳೆಯಲ್ಲಿ ಗಂಡ ಅವಳಿಗೆ ಉಪಜೀವನಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು, ಅಲ್ಲೇ ರೂಮ್ ಗೇಮ್ ಮಾಡಿಕೊಟ್ಟು ಹೆಚ್ಚು ಸಂಬಂಧವನ್ನು ಇಟ್ಕೊಳ್ಳೋದು. ಆಯ್ತು, ನಿನಗೆ ಬೇಕಲ್ಲ, ನಿನ್ನ ಪ್ರಕಾರ ಇರು ಅಂತ ತಿಳ್ಕೊಂಡು ಅಂತ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ದಿನದಿನಲೂ ಕಟಪಟ ಬೇಕಾಗಿಲ್ಲ. ಯಾಕೆ ನಮ್ಮ ಸಾಧನೆಗೆ ಸಮಯ ಸಿಕ್ಕೋದಿಲ್ಲ ನಮಗೆ. ಇಲ್ಲ, ಗಂಡ ಈ ರೀತಿಯಾಗಿ ಕೊಡ್ತಾ ಇದ್ದ ಅಂತ ತಿಳ್ಕೊಂಡಂತಂದರೆ ಎಷ್ಟು ಬೇಕು ಅನ್ನೋಷ್ಟು ಕೆಲಸ ಮಾಡಬೇಕು. ಅವನ ಜೊತೆ ವಾಗ್ವಾದ ಮಾಡಲಿಕ್ಕೆ ಹೋಗಬಾರ್ದು. ಅನೇಕ ರೀತಿಯಾಗಿರ್ತಕ್ಕಂಥ ದೇವರಿಗೆ ದಿನಾಲು ಪ್ರಾರ್ಥನೆ ಮಾಡಬೇಕು. ಗಂಡ ಹೆಂಡತಿ ಪರಸ್ಪರ ಬಿಡಲಿಕ್ಕೆ ಶಾಸ್ತ್ರ ಪರ್ಮಿಷನ್ ಕೊಟ್ಟಿಲ್ಲ. ಡೈವೋರ್ಸ್ ನಮ್ಮಲ್ಲಿ ಇಲ್ಲ. ಗಂಡ ಹೆಂಡತಿ ಪೂರ್ತಿ ಸರಿ ಹೋಗದೇ ಇದ್ದರೆ ಮನೆಯಲ್ಲೇ 2 ಭಾಗ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು. ಆದರೆ ಯಾಕೆಂದರೆ ಇವಳಿಗೆ ಪತಿಯಿಂದ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ, ಅವನೇ ಪ್ರತಿಮೆ, ದೇವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿದ್ದ ಭಗವಂತನನ್ನು ಇವಳು ಸೇವೆ ಮಾಡಬೇಕು. ಮಾನಸಿಕವಾಗಿ ತಾನು ಸೇವೆಯನ್ನು ಮಾಡ್ತಾ ಇರಬೇಕು ಅಂದಿದ್ದ. ಹಾಗಾದರೆ ರಾಮ ಹೆಂಡತಿಯನ್ನು ಬಿಟ್ಟನಲ್ಲ, ಯಾಕೆ ಹೆಂಡತಿನ ಬಿಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ತಿಳ್ಕೊಂಡಂತಂದರೆ ಹೆಂಡತಿನ ಬಿಟ್ಟಿಲ್ಲ. ವಾಲ್ಮೀಕಿ ಋಷಿಗಳು ಆಶ್ರಮಕ್ಕೆ ಹೋಗಿ ಬಿಟ್ಬಿಡು ಅಂತ ಹೇಳಿದ್ದಾರೆ. ವಾಲ್ಮೀಕಿ ಋಷಿಗಳು ಕೂಡ ವರುಣನ ಪುತ್ರರು, ಮಹಾಲಕ್ಷ್ಮೀ ದೇವಿಯು ಕೂಡ ವರುಣಪುತ್ರಿ, ಅಕ್ಕ ತಮ್ಮ, ತೋರ ಮನೆ ಕಳಿಸಿಕೊಟ್ಟಿದ್ದಾನೆ ರಾಮ ಅಷ್ಟೇ. ಆದ್ದರಿಂದಾಗಿ ಪರಸ್ಪರ, ಇದರರ್ಥ ಜಗಳಾಡಿ ಇವತ್ತಿನಿಂದ ನಾಳಿನಿಂದ ಬೇರೆ ಹೇಗೋ ಆಚಾರ ಹೇಳಿದ್ದಾರೆ ಅಂತ ಆಗಬೇಡಿ. ಅಂಥ ಒಂದು ಕಠಿಣ ಪರಿಸ್ಥಿತಿ ಬಂದಾಗ ಸ್ವಲ್ಪ ದೂರ ಇರಬೇಕಷ್ಟೆ. ಸ್ವಲ್ಪ ಆಯಿತು, ನಿಮ್ಮದೇ ಸರಿ ನಿಂದೇ ಸರಿ ಅಂತ ತಿಳ್ಕೊಂಡು ಇಡ್ಲಿಕ್ಕೆ ಏನು ಗಂಟೆ ಹೋಗ್ತದೆ. 11ನೇ, ಇದು 10ನೇ ನಿಯಮ. 11ನೇ ನಿಯಮ, ದೇಹದ ಮೇಲೆ ಬಹಳ ಅಭಿಮಾನ ಇಟ್ಟುಕೊಳ್ಬಾರ್ದು. ಯಾಕೆ, ಸುಟ್ಟ ಮೇಲೆ ಬೂದಿ ಆಗ್ತದೆ. ಬೇರೆ ಧರ್ಮದವರಂತೆ ಅಥವಾ ಬೇರೆ ವರ್ಣಗಳಂತೆ ನೆಲದಲ್ಲಿ ಹೂತರೆ ಕ್ರಿಮಿಗಳು ತಿಂದು ಹೋಗ್ತವೆ. ಯಾರು ಸಂಸ್ಕಾರ ಮಾಡದೇ ಇದ್ದರೆ ನಾಯಿ ನರಿಗಳು ಬಂದು ತಿಂದು ಹೋಗ್ತವೆ. ಆದ್ದರಿಂದಾಗಿ ಬಹಳ ಮೋಹ ಮಾಡಬಾರ್ದು. ಕನ್ನಡಿ ಮುಂದೆ ತಾಸು ಗಟ್ಟಲೆ ಕೂತ್ಕೊಂಡು ಈ ಸರಿ ಹಿಂಗೆ ಮಾಡೋದು, ಇಲ್ಲಿ ಹಚ್ಕೊಂಡು ಅದನ್ನು ಹಚ್ಕೊಂಡು ಇದು ಹಚ್ಕೊಂಡು, ಹೆಂಗಸರು ಬಿಡಿ, ಹೆಂಗಸರು ಅಲಂಕಾರ ಮಾಡಬೇಕು, ಅದು ತಾಸುಗಟ್ಟಲೆ ಕೊಡಬೇಕು ಅಂತ ಇರ್ತಲ್ಲ. ಇವತ್ತಿನ ದಿವಸ ಗಂಡಸರು ಅರ್ಧ ತಾಸು ಏನೂ ಕೂದಲು ನೋಡ್ಕೋತಾರೆ. ಇವತ್ತೇ ಮನೆಯಲ್ಲೆಲ್ಲ ಬಂದಿವೆ ದಾಡಿ ಪೀಡಿ ಕಟ್ಟುಗಳ ಮೈಲಿಗೆ ಮಹಿಳೆಗೆ ಇಷ್ಟು ಕಟ್ ಮಾಡ್ತಾರೆ, ಏನು ಮಾಡ್ಕೋತಾರೆ, ಟ್ರಿಮ್ ಅಂತಂತಾರೆ, ಮತ್ತೊಂದು ಏನು ಅಂತಾರೆ. ಆ ಟ್ರಿಮ್ ಅಂತ ಹೆಸರು ಮೊನ್ನೆ ಯಾರೋ ಕೇಳಿದೆ ಏನು ಟ್ರಿಮ್ ಅಂತಂದ್ರೆ ಏನಿಲ್ಲ, ನಮ್ಗೆ ಬೇಕಾದ ರೀತಿಯಲ್ಲಿ ಕೂದಲುಗಳನ್ನು ಮನೆಯಲ್ಲೇ ತಾವು ಕಟ್ ಮಾಡ್ಕೊಳ್ಳೋದು ಅಂತ. ಕಲಿಯುಗದಲ್ಲಿ ಕಲಿ ಪ್ರವೇಶ ಹೇಗೆ ಮಾಡಿದೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಳ್ಳೋದು. ಈ ರೀತಿಯಾಗಿ ಇಂಥದ್ದೇ ಬಟ್ಟೆ ಬೇಕು, ಇಂಥದ್ದೇ ಬೇರೆಬೇಕು. ಮತ್ತು ಸ್ಪ್ರೇ, ಈ ಟ್ರೈನ್ ಬಸ್ನಲ್ಲಿ ಹೋಗುವಾರ ಬದಿಯಲ್ಲಿ ಕೂತ್ಕೊಂಡವ್ರು ಇಂಥ ಗಬ್ಬು ವಾಸನೆ ಬರ್ತಿರ್ತದೆ. ಆ ಸ್ಪ್ರೇದ್ದು ಸಫೋಕೇಟ್ ಆಗ್ತದೆ, ಅಷ್ಟು ತೀವ್ರ ಗಂಧ. ಅಂದರೆ ಒಳಗಿನ ಹೊಲಸು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಮೃತ್ತಿಕಾ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಯಾವುದೇ ಶರೀರದ ವಾಸನೆ, ಬೆವರಿಗೆ ವಾಸನೆ ಬರೋದಿಲ್ಲ. ಆದರೆ ಅದಕ್ಕೋಸ್ಕರ ₹100,000 ಖರ್ಚು ಮಾಡ್ತಾರೆ. ನಾನು ₹100,000 ಅಂತಂದೆ, ಮೊನ್ನೆ ಯಾರು ಹೇಳಿದ್ರು ಯಾವುದಕ್ಕೂ ₹1,000 ಇದೆ ಅಂತ ತಿಳ್ಕೊಂಡು ಅಂತೇಳಿ, ಯಾವುದೋ ಪರ್ಫ್ಯೂಮ್ಗೆ. ಆದ್ದರಿಂದಾಗಿ ದೇಹಕ್ಕೆ ಬಹಳ ಮೋಹ ಮಾಡಬಾರ್ದು. ಹೆಚ್ಚು ಕಡಿಮೆ ಆಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು. ಮುಖ್ಯವಾಗಿ ಮೋಹ ಮಾಡಬೇಕು, ಪ್ರೀತಿ ಮಾಡಬೇಕು. ನಿತ್ಯನಾದ, ಸರ್ವತ್ರದಲ್ಲಿಯೂ ವ್ಯಾಪ್ತನಾದ, ಅವಿಜ್ಞಾತ ಸಖ ಅಂತ ತಿಳ್ಕೊಂಡಂತ ಎಣಿಸ್ಕೊಂಡಿರ್ತಕ್ಕಂತಹ ಆ ಭಗವಂತನಲ್ಲೇ ಪ್ರೀತಿ ಮಾಡಬೇಕು, ಅವನಿಗೇ ಸೇವೆ ಮಾಡಬೇಕು. ಅವನಿಗೆ ಅಲಂಕಾರ ಮಾಡಲಿಕ್ಕೆ 1 ತಾಸು 2 ತಾಸು ತಗೊಂಡೆ ಪರವಾಗಿಲ್ಲ. ಕೆಲವರು ಭಾಳ ಚಂದ ಅಲಂಕಾರ ಮಾಡ್ತಾರೆ ದೇವರಿಗೆ, ದೇವರ ಪ್ರತಿಮೆಗಳಿಗೆ. ಆ ರೀತಿಯಾಗಿ ಮಾಡಿ ಪರವಾಗಿಲ್ಲ.
ಯಾಕೆ ಅವನಿಗೆ ಮಾಡಿದ ಅಲಂಕಾರ ಅದು ಬಿಂಬ ನಮಗೆ ವಾಪಸ್ ಸಿಗ್ತದೆ, ನಾವು ಅಲಂಕೃತರಾಗ್ತೇವೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಕ್ಷುದ್ರ ದೇಹಾಭಿಮಾನ ಬಿಡುವಂತೆ ಕ್ಷುದ್ರವಾದ ಗ್ರಹಾಭಿಮಾನವನ್ನು ಬಿಡಬೇಕು. ಕೆಲವರು ಮನೆ ಮೇಲೆ ಬಹಳ ಪ್ರೀತಿ ಇರ್ತದೆ, ಪೂರಾ ದಿವಸ ಭಾಂಡಿ ತೊಳಿ ಇಡು, ಒರೆಸು ಇಡು, ಮತ್ತು ಅಲ್ಲಿ ಒರೆಸು, ಇಲ್ಲಿ ಒರೆಸು, ಇಲ್ಲಿ ಒರೆಸು, ಅಲ್ಲಿ ಒರೆಸು, ಇಲ್ಲಿ ಒರೆಸು, ಸ್ವಚ್ಛ ಇಟ್ಕೊಳ್ಳಿ. ಆದರೆ ಅಲ್ಲಿಯೂ ಕೂಡ ಅತೀತನ ನಮ್ಮ ಕಡೆಗೆ ಏನಂತ ತಿಳ್ಕೊಂಡಂತಾರೆ ಸಂಶಯ ಪಿಶಾಚಿ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ಆಗಬಾರ್ದು. ದೇವರು ನಮ್ಮ ಪುಣ್ಯಕ್ಕೆ ಅನುಸಾರವಾಗಿ ಏನು ಬಟ್ಟೆಗಳನ್ನು ಕೊಟ್ಟಿದ್ದಾನೆ, ಅದು ಬಂದಾಗ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ತೆಗೆದುಕೊಳ್ಬೇಕು. ಜಗತ್ತಿನಲ್ಲಿ ಏನೇ ಪದಾರ್ಥ ಇದ್ದರೂ ಅದಕ್ಕೆ ಮೊದಲನೇ ಅಧಿಕಾರಿ ಭಗವಂತ. ಅದಕ್ಕೆ ನಮ್ಮಲ್ಲಿ ನಾವು ಸಣ್ಣವರಿದ್ದಾಗಲೂ ಸಂಸ್ಕಾರ ಏನು ಅಂತಂದರೆ ಏನೇ ಬಂದರೂ ಒಂದು ದೇವ್ರ ಮುಂದಿಟ್ಟು ತೆಗೆದುಕೊಳ್ಬೇಕು. ನಮ್ಮ ಅಜ್ಜಿ ಇಷ್ಟು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರಲ್ಲ ನಮಗೆ, ಹಿರಿಯರ ಮನೆಯಲ್ಲಿ ತಂದೆ ತಾಯಿ ಅಜ್ಜಿ ನಮಗೆ ತಿನ್ನೋದಕ್ಕೋಸ್ಕರ ಅರೈಟಿ ಕೊಟ್ಟರು ನಾವು ದೇವ್ರ ಮುಂದೆ ಇಟ್ಟುಕೊಂಡು ಬಂದೋಗಿ ತಿಂತಿದ್ದೆ. ಅಂಗಿ ಬಂದರೆ, ಶರ್ಟ್ ಬಂದರೆ, ಪೆನ್ ಬಂದರೆ ಅದನ್ನು ದೇವ್ರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಏರಿಸಿ ಉಪಯೋಗಿಸ್ತಿದ್ದೆ. ಪುಸ್ತಕ ಎಕ್ಸಸೈಸ್ ತಂದರೂ ದೇವ್ರ ಮುಂದೆ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ತೆಗೆದುಕೊಳ್ತಿದ್ದೆ. ಅಂಥೇಳಿ ಇನ್ನೊಂದು 2 ಅಕ್ಷರ ಉಳಿದಿದೆ ಕಾಣಿಸ್ತದೆ. ಯಾಕೆ? ಪ್ರತಿಯೊಂದು ವಸ್ತುವಿಗೆ ಭಗವಂತ ಅಧಿಕಾರಿ, ಆದ್ದರಿಂದಾಗಿ ಭಗವಂತನಿಗೆ ಸಮರ್ಪಣೆ. ಅದಕ್ಕೋಸ್ಕರವೇ ಹಬ್ಬದ ದಿನಗಳಲ್ಲಿ ವರ್ಷಕ್ಕಾಗುವ ಬಟ್ಟೆ ತೆಗೆದುಕೊಂಡಾಗ ಯುಗಾದಿನೋ ದಸರಾನೋ ದೇವ್ರ ಮುಂದೆ ಬಟ್ಟೆ ಇಟ್ಟು ಅವನಿಗೆ ಸಮರ್ಪಣೆ ಮಾಡಿ ನೀನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೆ. ಆಭರಣಗಳು ಅದಕ್ಕೋಸ್ಕರ ಮದುವೆ ಪೂರ್ವದಲ್ಲಿಯೂ ಉಪನಯನ ಪೂರ್ವದಲ್ಲಿಯೂ ಕೂಡ ದೇವರ ಸಮಾರಾಧನೆ ಮಾಡಿ ಅಂತ ತಿಳ್ಕೊಂಡು ಕರೀತಾರೆ. ಅವತ್ತು ಆ ಉತ್ಸವಕ್ಕೋಸ್ಕರ ತೆಗೆದುಕೊಂಡ ಬಟ್ಟೆ ಆಭರಣಗಳು ಎಲ್ಲವನ್ನೂ ದೇವ್ರ ಮುಂದೆ ಇಡಬೇಕು. ನಿಂದ ಪರಮಾತ್ಮ ಸ್ವೀಕರಿಸು, ಅದನ್ನು ನಿನ್ನ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಿಂದ ಇರಬೇಕು. ಮನೆಯೊಂದಿರ್ತಕ್ಕಂಥ ಪ್ರತಿಯೊಂದು ವಸ್ತು ಭಗವಂತನದು. ನನಗೊಂದು ಸಂತೋಷ ಕೊಟ್ಟ ದೊಡ್ಡ ಸಂಗತಿ ಅಂತ ತಿಳ್ಕೊಂಡಂತಂದರೆ, ನಾನು ಉಡುಪಿಗೆ ಹೋದಾಗ ಅಲ್ಲಿ ಒಬ್ಬರು ದಂಪತಿಗಳು, ನಮ್ಮ ಕೊರ್ಲಳ್ಳಿ ನರಸಿಂಹಾಚಾರ್ಯರ ಬಳಗದವರು, ಅವರು ನೌಕರಿ ಮಾಡಿದ್ದರೂ ಸಹಿತ ಮಕ್ಕಳಿಗೆ ಸ್ವಾಮಿಗಳ ಹತ್ರ ಇಟ್ಟು ಸುಧಾ ಅಧ್ಯಯನವನ್ನು ಮಾಡಿಸಿದ್ದಾರೆ. ನನ್ನ ಮೇಲೆ ಭಾಳ ಆ ಗಂಡ ಹೆಂಡತಿ ಸ್ವಲ್ಪ ಏನೋ ಒಂದು ಶ್ರದ್ಧೆಯನ್ನು ತೋರಿಸ್ತಾ ಇದ್ದಾರೆ. ಭಾಳ ಉಡುಪಿಗೆ ಹೋದಾಗ ಒಂದು ದಿವಸ ಅವ್ರ ಮನೆಗೆ ಊಟಕ್ಕೆ ತಪ್ಪದೇ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಹೋದೆ. ನನ್ನ ಜೊತೆಯಲ್ಲಿ ನಮ್ಮ ಶಿಷ್ಯ, ನಮ್ಮ ಕಜಿನ್ ಬ್ರದರ್ ಡಾಕ್ಟರ್ ಅಶೋಕ್ ನಾಗರಹಳ್ಳಿ ಅವರು ಕೂಡ ನನ್ನ ಜೊತೆಗೆ ಬಂದಿದ್ದರು. ಅವರು ನಮಗೆ ಊಟಕ್ಕೆ ಹಾಕಿದರೆ ಅಲ್ಲಿ ಅಡುಗೆ ಮನೆಯಲ್ಲಿ ಒಂದು ಭಾಗದಲ್ಲಿ ದೊಡ್ಡ ಅಡುಗೆ ಮನೆ, ಅಲ್ಲೆಲ್ಲ ಡಬ್ಬಗಳನ್ನು ಇಟ್ಟಿದ್ರು. ಪ್ರತಿಯೊಂದು ಡಬ್ಬದ ಮೇಲೆ ಶ್ರೀಕೃಷ್ಣ 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 ಅಂತ ಬರೆದಿತ್ತು. ಚಕ್ರ ಶಂಖದ ಚಿಹ್ನೆ ಶ್ರೀಕೃಷ್ಣ ಪ್ರತಿಯೊಂದು ಡಬ್ಬದ ಮೇಲೆ. ಭಾಳ ಆನಂದ ಆಯಿತು. ಯಾಕೆಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮನೆಯ ಪ್ರತಿಯೊಂದು ವಸ್ತುವಿಗೂ ಚಕ್ರ ಶಂಖ ಸ್ಪರ್ಶ ಮಾಡಿಸಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪ್ರಾಣಿಗಳಿಗೆ, ಆಯುಧಗಳಿಗೆ, ನಮ್ಮ ವಾಹನಗಳಿಗೆ ಶಂಖಚಕ್ರ, ಪ್ರತಿಯೊಂದು ಡಬ್ಬದ ಮೇಲೆ ಶಂಖ ಚಕ್ರ, ಆ ನಂತರ ಶ್ರೀಕೃಷ್ಣ. ಭಾಳ ಸಂತೋಷ ಆಯ್ತು ನನಗೆ. ಈ ರೀತಿಯಾಗಿರ್ತಕ್ಕಂಥ ಇವತ್ತಿಗೂ ಇಂಥ ರೀತಿಯಾಗಿರ್ತಕ್ಕಂಥ ಒಂದು ಸಾತ್ವಿಕತೆ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವ್ರ ಮನೆಯೇ ಸಣ್ಣ ಮಕ್ಕಳಿಗೆಲ್ಲ ದೇವರ ಗೊಂಬೆಗಳನ್ನೇ ಕೊಟ್ಟಿದ್ದಾರೆ, ಬೇರೆ ಆಟಿಕೆ ಮನೆಯಲ್ಲಿಲ್ಲ. ಸೊಸೆ ಮೊಮ್ಮಗ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ನೋಡಿ ಸಂತೋಷ ಆಗ್ತಕ್ಕಂಥ ಕ್ರಮ. ಯಾಕೆ? ಪ್ರತಿಯೊಂದು ಭಗವಂತನ ವಸ್ತುಗಳು ಎಲ್ಲಿ ಗುಣ ಇದೆ ಅದನ್ನು ನಾವು ನಿಜವಾಗಿಯೂ ಕಲಿಬೇಕು.
ಅಲ್ಲಿಂದ ಉಡುಪಿ ಹತ್ತು ಹಿರಿಯಡಕ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಕರೆದುಕೊಂಡು ಹೋಗಿದ್ದರು. ಅವ್ರ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಕಂಡಾಗ ಭಾಳ ಆನಂದವಾಯಿತು ನನಗೆ. ಆ ನಂತರ 13ನೇ ನಿಯಮ, 12ನೇ ನಿಯಮ, ಪ್ರತಿಯೊಂದು ವಸ್ತು ಭಗವಂತನದು, ನಂದು ಯಾವುದೂ ಇಲ್ಲ. ಉಪಯೋಗ ಮಾಡುವಾಗ ಪರಮಾತ್ಮನ ಅನುಮತಿ ತೆಗೆದುಕೊಂಡು ಉಪಯೋಗ ಮಾಡಬೇಕು. 12ನೇ ಧರ್ಮ. ಆದರೆ 13ನೇ ಧರ್ಮ, ಪ್ರತಿದಿನ ನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂತಹ ದ್ರವ್ಯಗಳಿಂದಲೇ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬೇಕು. ಲಂಚ ಸರ್ವತಾ ತೆಗೆದುಕೊಳ್ಬೇಡಿ. ಲಂಚ ಕೊಡ್ತಕ್ಕಂಥ ತಳ ಅನಿಸ್ಕೊಂಡು ಕೊಟ್ಟಿರ್ತಾನೆ, ಅಯ್ಯೋ ಕೊಡಬೇಕಲ್ಲ ಅಂಥೇಳಿ ಆ ಎಲ್ಲ ಶಾಪ ನಮಗೆ ಬಡ್ಕೊಳ್ತಾರೆ. ಯಾರ ಮನಸ್ಸನ್ನು ನೋಯಿಸಿ ಎಕ್ಸ್ಪ್ಲಾಯ್ಟ್ ಮಾಡಿ ಹಣ ಗಳಿಸಿ ಸರ್ವತಾ ಬೇಡಿ. ಆ ಪಾಪದ ಹಣ ಯಾಕೆ ನಮಗೆ? ಅದನ್ನು ಯಾಕೆ ನಾವು ತೆಗೆದುಕೊಳ್ಬೇಕು? ನನ್ನದಾಗಿರ್ತಕ್ಕಂಥ ಅದನ್ನು ಯಾಕೆ ಮಾಡಬೇಕು? ಪಾಪದ ಹಣ, ಕಳ್ಳತನದ ಹಣ, ಕಳ್ಳತನದ ವಸ್ತು. ಮಕ್ಕಳು ಶಾಲೆಯಿಂದ ಬರುವಾಗ ಯಾರ್ದೋ ಇನ್ನೊಬ್ಬರು ಪೆನ್ನು ಪೆನ್ಸಿಲ್ ತಂದಿರ್ತಾರೆ, ಕ್ಷಮಿಸಬೇಡಿ, ಕಠೋರ ಶಿಕ್ಷೆಯನ್ನು ಕೊಡಿ, ಕಠೋರ ಶಿಕ್ಷೆಯನ್ನು ಕೊಡಿ. ಆಗ ವ್ಯಕ್ತಿ ಮುಂದೆ ಎಂದೂ ಕಳ್ಳತನ ಮಾಡೋದಿಲ್ಲ. ಗಾಂಧೀಜಿ ತಮ್ಮ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ಸತ್ಯಶೋಧನೆ ಅಂತಿಕೊಂಡಂಥ ಆತ್ಮಚರಿತ್ರೆ. ಅವರ ತಂದೆಯ ಪೆನ್ ತೆಗೆದುಕೊಂಡಿದ್ರಂತೆ ಟೇಬಲ್ ಮೇಲಿಂದ, ತಂದೆಯದು, ತಿರುಗಿಡಲಿಲ್ಲ. ತಮ್ಮ ಪುಸ್ತಕದ ಹತ್ತ ಜೊತೆ ಇಟ್ಕೊಂಡಿದ್ದೇನೆ. ತಂದೆ ಗೊತ್ತಾಯ್ತು, ಕೇಳಿದ್, ನಾನು ಕೇಳಿದ್ದೆ, ನೀನು ಹೇಗೆ ತೆಗೆದುಕೊಂಡು? ಕೇಳಿದೆ ತೆಗೆದುಕೊಂಡು ಹೋಗಲಿ. ತೆಗೆದುಕೊಂಡ್ರು ಕೂಡ ಉಪಯೋಗಿಸಿದ ಮೇಲೆ ವಾಪಸ್ ಇಟ್ಟು ಬಂದ ಮೇಲೆ ನಿಮ್ಮ ಏನೋ ನನ್ನ ಹತ್ರ ಇರಲಿಲ್ಲ, ಬರಲಿಕ್ಕೆ ತೊಗೊಂಡಿದ್ದೆ ಅಂತ ತಗೊಂಡಿದ್ರು ಆಗ್ತಿತ್ತು. ನಿನ್ನದಾಗದೇ ಇದ್ದ ವಸ್ತು ತೆಗೆದುಕೊಂಡು ಅಂತ ತಗೊಂಡು ಅಂತೇಳಿ ಅವ್ರು ಹೇಳಿದ್ರು. ಇಷ್ಟು ಹೊಡೆದ್ರಂತೆ. ಗಾಂಧೀಜಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಇನ್ನೊಮ್ಮೆ ಇನ್ನೊಬ್ಬರು ವಸ್ತು ತೆಗೆದುಕೊಳ್ಳಿಲ್ಲ. ಸುಳ್ಳು ಹೇಳಿ. ರಾಜನೀತಿಯಿಂದ ಸ್ವಲ್ಪ ಕೆಲವು ಅನಾನುಕೂಲತೆ ಅವ್ರ ಕಡೆಯಿಂದ ಆಗಿರಬೇಕು, ಬರೋ ಮನುಷ್ಯರೇ. ಆದರೆ ಅವರು ತಮ್ಮ ಮೇಲೆ ಸತ್ಯದ ಪರಿಣಾಮ ಹೇಗಾಯಿತು ಅಂತ ಅನ್ನೋದನ್ನು ಆತ್ಮ ಬರೆದಿಟ್ಟಿದ್ದಾರೆ. ಇನ್ನೊಬ್ಬರ ವಸ್ತು ಸರ್ವತಾ ಮುಟ್ಟಬೇಡಿ. ಇನ್ನೊಬ್ಬರಿಂದ ನಾನು ಎಷ್ಟೋ ನೋಡಿದ್ದೇನೆ, ಇನ್ನೊಬ್ಬರು 10 ರೂಪಾಯಿ ನಾನು ತೆಗೆದುಕೊಂಡ್ರೆ ನನ್ನ 100 ರೂಪಾಯಿ ಹೋಗ್ತದೆ. ನನ್ನದಾಗದೇ ಇದ್ದರೆ 100 ರೂಪಾಯಿ ತೆಗೆದುಕೊಂಡ್ರೆ ನನ್ನ 10,000 ರೂಪಾಯಿ ಹೋಗ್ತದೆ. ಯಾವ ರೀತಿಯಿಂದ ಹೋಗ್ತದೆ? ಹಾಸ್ಪಿಟಲ್ ಖರ್ಚಾಗ್ತದೆ, ಯಾರು ಖರ್ಚು ತೊಗೊಂಡು ಹೋಗ್ತಾರೋ, ಏನು ಮಾಡ್ತಾರೆ. ತಿನ್ನುವ ಪದಾರ್ಥವೇ ಇರಲಿ, ಬಳಸುವ ಪದಾರ್ಥಗಳೇ ಇರಲಿ, ಬಟ್ಟೆ ಇರಲಿ, ಬರೆ ಇರಲಿ, ಆ ಯಜಮಾನನ ಅನುಮತಿ ತೆಗೆದುಕೊಳ್ಳದೆ ಸ್ವಲ್ಪವೂ ಕೂಡ ಉಪಯೋಗಿಸ್ಲಿಕ್ಕಿಲ್ಲ. ಇಲ್ಲಾಂದ್ರೆ ಏನಾಗ್ತದೆ? ಅಭ್ಯಾಸ ಆಗ್ತದೆ. ನಾನು ನೋಡಿದ್ದೇನೆ ಕೆಲವರಿಗೆ, ಸಿಕ್ಕದು ತೊಗೊಂಡ್ಬಿಡ್ತೀನಿ, ಏನಾಗ್ತದೆ ಮುಂದೆ ಆ ವ್ಯಕ್ತಿ ಅದು ಬೆಳ್ಕೋತಾ ಹೋಗಿ ಅತಿ ದೊಡ್ಡ ಕಳ್ಳನಾಗ್ತಾನೆ. ಇದೇ ರೀತಿಯಾಗಿ ಒಬ್ಬ ದೊಡ್ಡ ಕಳ್ಳನಿಗೆ ಶಿಕ್ಷೆ ಆಯಿತು. ಎಲ್ಲಿ ತನಕ ಕಳ್ಳತನ ಮಾಡಲಿಕ್ಕೆ ಹೋದಾಗ ಯಾರೋ ಮಧ್ಯೆ ಬಂದು ಅಂತ ಕೊಂದು ಹಾಕಿದ. ಅವನಿಗೆ ಫಾಸಿ ಶಿಕ್ಷೆ, ನೇಣು ಹಾಕುವ ಶಿಕ್ಷೆ ಆಯಿತು. ಹ್ಯಾಂಗ್ ಟಿಲ್ ಡೆತ್. ಕೊನೆಗೆ ಅವನು ಕೇಳಿದರು, ನಿನ್ನ ಕೊನೆ ಇಚ್ಛೆ ಏನು ಅಂತ ತಿಳ್ಕೊಂಡು ಅಂತ ಹೇಳಿ. ಇಲ್ಲ, ನಮ್ಮ ತಂದೆ ತಾಯಿಗಳನ್ನು ನೋಡಬೇಕಾಗಿದೆ. ಆಯಿತು ಅಂತ ಕರ್ಕೊಂಡು ಹೋದ ಕ್ಷಣಕ್ಕೇನೆ ಏನೋ ನಮಸ್ಕಾರ ಮಾಡಿ ಭೇಟಿಯಾಗಿ ಬರ್ತಾನೆ ಅಂತ ತಿಳ್ಕೊಂಡು ಕರೆದುಕೊಂಡು ಹೋದರೆ, ಮಗ ಬರ್ತಾನೆ ಅಂತ ಅವ್ರು ಎದುರಿಗೆ ಬಂದರು. ಇವ್ನು ಬಡ ಪಟ ತಮ್ಮ ಅಪ್ಪಗೆ 4 ಏಟ ಕೊಟ್ಟ. ತಾಯಿಗೆ ಬೈದ. ಯಾಕಂತ ಕೇಳಿದ್ರು. ಅಪ್ಪ ಕೇಳಿದ್ರು, ಅಪ್ಪ
ನಾನು ಅವಾಗ ಶಾಲೆಯಿಂದ ಪೆನ್ ತರ್ತಿದ್ದೆ, ಪೆನ್ಸಿಲ್ ತರ್ತಿದ್ದೆ. ಒಂದೆರಡು ಸತಿ ದುಡ್ಡು ಕಳ್ತನ ಮಾಡ್ಕೊಂಡು ಮುಂದೆ ಆಯ್ತು ಬಿಡು ತೊಗೊಂಬಿಡು ಅಂತ ಹೇಳಿದೆ. ಆಗಲೇ ನೀವು ಕಠೋರ ಶಿಕ್ಷೆಯನ್ನು ಕೊಟ್ಟಿದ್ದರೆ ಇವತ್ತು ನಾನು ಈ ರೀತಿಯಾಗಿ ಸಾಯುವ ಪ್ರಸಂಗ ಬರ್ತಿರಲಿಲ್ಲ. ನಾನು ಮಾಡಿದ ಕಳ್ಳತನ, ನಾನು ಮಾಡಿ ಹೇಳಿದ ಸುಳ್ಳುತನಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಏನೋ ಒಬ್ಬತ್ತು ಮಗ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾಡಿ ನಾನು ಇನ್ನೊಬ್ಬರ ಕಳ್ಳತನ ಮಾಡಿ ಪುಸ್ತಕ ತಂದಾಗ ಆಯ್ತು ಬಿಡು ಅಂತೇಳಿ ನಮ್ಮ ರೊಕ್ಕ ಉಳಿತು ಅಂತಂದಿದ್ದೀರಿ. ಈ ತಪ್ಪು ನಿಮ್ಮದು. ಮಾತಾ ಶತ್ರುಪಿತಾ ವೈರಿ ಏನ ಬಾಲೋನ ಪಾಠಿತ. ನೀವೇ ನನ್ನ ಶತ್ರುಗಳು, ನೀವೇ ನಮ್ಮ ವೈರಿಗಳು. ನೀವು ನಮಗೆ ಈ ರೀತಿಯಾಗಿರ್ತಕ್ಕಂಥ ಪಾಠ ಕಲಿಸ ತಪ್ಪು. ಇನ್ನೊಬ್ಬರ ವಸ್ತು ತೆಗೆದುಕೊಳ್ಳತಕ್ಕಂಥದ್ದೇನು ಕಲಿಸ್ತಿರಲ್ಲ, ಅದರಿಂದಾಗಿ ನಾನು ಹೋಗ್ಬೇಕಾಯ್ತು ಅಂತ ಹೇಳಿ ನಿಮ್ಗೆ ಹೊಡೆದಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಹೋಗಿ ನೇಣಿಗೇರಿದೆ. ನಮ್ಮ ಆಚಾರ್ಯರು ಇಬ್ಬರನ್ನು ಇಟ್ಟುಕೊಂಡು ಕೆಲವು ಹಳೆಯ ಗ್ರಂಥಗಳನ್ನು ಅದನ್ನು ಕಾಪಿ ಮಾಡಿಸ್ತಾಯಿದ್ರು. ಕಾಪಿ ಮಾಡಿಸೋಕ್ಕೋಸ್ಕರ ಈಗ ಕೋರ್ಟ್ನಲ್ಲಿತ್ತಲ್ಲ ಸ್ವಲ್ಪ ಗ್ರೀನಿಷ್ ಒಳ್ಳೆಯ ಕಾಗದಗಳು, ಆ ಕಾಗದಗಳನ್ನು ಅವ್ರ ರೂಮ್ನಲ್ಲಿ ಒಂದು ಕಡೆಗೆ ಇಡ್ತಿದ್ರು. ಇವರೆಷ್ಟು ಬೇಕಾಗಿತ್ತು ತೊಗೊಂಡು ಬರ್ತಿದ್ರು, ಕಾಪಿ ಮಾಡ್ತಿದ್ರು. ಅವರ ತಂಗಿಯ ಗಂಡನೇ ಒಬ್ಬರು ಭಾಳ ಒಳ್ಳೆಯ ಅಕ್ಷರ ಇತ್ತು, ಅವ್ರ ಕಡೆಯಿಂದ ಕಾಪಿ ಮಾಡಿಸ್ತಿದ್ರು. ಒಂದು ಸಲ ಅಲ್ಲೇ ನಿಂತಿರ್ತಿದ್ವಿ ಕರೆದಾಗ ಅವ್ರು ಹೇಳಿದಾಕನಕ್ಕೆಲ್ಲ ಮತ್ತು ಯಾರೂ ಹೇಳಿದ್ರು ಏನೋ ಅವ್ರಿಗೆ ಶ್ಲೋಕ ಬರೆದು ಕೊಡಬೇಕಾಗಿತ್ತು. ಆಗ ತಗೊಂಬ ಅಂತ ಹೇಳಿದ್ರು. ನಾ ಹೋದೆ, ಹೆಂಗೋ ಕಾಗದ ಇಟ್ಟಿದ್ರಲ್ಲ ಹುಡುಕೋದು, ಯಾಕಂದ್ರೆ ಒಂದು ಕಾಗದ ತಂದು ಕೊಟ್ಟೆ. ವಾಪಸ್ ಒಯ್ದುಡು ಹೇಳ್ತೀನಿ ಅಂತ ತಿಳ್ಕೊಂಡಂತೇಳಿ ನಂದೊಂದು ಕಾಗಕ್ಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಇಟ್ಟು ಬೇರೆ ಕಾಗದ್ರೆ ತೊಗೊಂಬ ಇಲ್ಲ ಅಂಗಡಿನ ತೊಗೊಂಬ ಅಂತ ಹೇಳಿದ್ರು. ಆಗ ಬಂದವ್ರು ಕೇಳಿದರು, ಆಚಾರ್ಯ ಅವ್ರೇನು ಕಾಗದಕ್ಕೆ ಹೀಗೆ ಯಾಕೆ ಮಾಡಿದ್ರಿ ಅಂತ ತಿಳ್ಕೊಂಡಂತೇಳಿ. ಅವ್ರು ಹೇಳಿದರು, ಅದು ಸತ್ಯಜ್ಞಾನ ವಿದ್ಯಾಪೀಠದ ಕಾಗದಗಳು. ಸತ್ಯಜ್ಞಾನ ವಿದ್ಯಾಪೀಠ ಹಣದಿಂದ ತಂದ ಕಾಗದ. ನನ್ನ ಸ್ವಂತಕ್ಕೆ ಉಪಯೋಗಿಸೋದ್ರೆ ನಾನೇ ಕಳ್ಳತನ ಮಾಡಿದ್ದು, ನನ್ನ ವಿದ್ಯಾರ್ಥಿಗಳು ಕಳ್ಳತನ ಕಳಿಸಿದಾಗ ಆಗ್ತಾರೆ, ನಾನೇ ಕಳ್ಳತನ ಮಾಡಿದಾಗ ಆಗ್ತಾರೆ. ಅದಕ್ಕೋಸ್ಕರ ಅದು ಯಾವುದಕ್ಕೋಸ್ಕರ ಇದೆ ಅದೇ ಉಪಯೋಗಿಸ್ಬೇಕು. ಆ ವಿಷಯದಲ್ಲಿ ನಮ್ಮ ಆಚಾರ್ಯ ಇಷ್ಟು ಸ್ಟ್ರಿಕ್ಟ್ ಇದ್ದರು ಅಂಥೇಳಿ ಇವತ್ತು ಏನೋ ನಾವು ಮನುಷ್ಯರಾಗಿದ್ದೆ. ಇಲ್ಲದೆ ಕಳ್ಳತನ ಇತ್ಯಾದಿಗಳಿಂದ ಯಾವ ದಾರಿಗೆ ಹೋಗ್ತಿದ್ದೆ. ಇವತ್ತು ನಮ್ಮಲ್ಲಿ ಏನಾದರೂ ಒಂದು 10% 15% ಪ್ರಾಮಾಣಿಕತೆ ಇದ್ದರೆ ಆ ನಮ್ಮ ಗುರುಗಳ ಕಠೋರವಾಗಿರ್ತಕ್ಕಂಥ ಆ ನಿಯಮದ ಪರಿಪಾಲನೆಯಿಂದ ತನ್ನ ವಸ್ತು ಬಿಟ್ಟು ಇನ್ನೊಂದು ವಸ್ತು ಮುಟ್ತಿರಲಿಲ್ಲ. ಇಷ್ಟೇ ಏಕೆ, ಕೆಲವು ಸಲ ನಾನು ನೋಡಿದ್ದೇನೆ, ತಮಗೋಸ್ಕರ ಬೇರೆ ಸಾದ ಅಕ್ಕಿ ತರಿಸ್ತಿದ್ರು. ಅವ್ರು ಹೇಳಿದರು, ಮುಷ್ಟಿ ಫಂಡಿಂದ ತಂದದ್ದು ನಿಮ್ಮ ಪೋಷಣೆಗೋಸ್ಕರ, ನನಗೋಸ್ಕರ ಅಲ್ಲ, ಅದು ನಿಮಗೋಸ್ಕರ. ಈ ರೀತಿಯಾಗಿರ್ತಕ್ಕಂಥ ಒಂದು ಔದಾರ್ಯ ಅವರಲ್ಲಿತ್ತು. ಅಷ್ಟು ಪ್ರಾಮಾಣಿಕತನ. ನ್ಯಾಯೋಪಾರ್ಜಿತ ದ್ರವ್ಯದಿಂದಲೇ ಕಳ್ಳತನ ಮಾಡ್ಕೊಂಡು ಬರ್ತೀನಿ, ಆ ನಂತರ ಅದರಿಂದ ಪಂಚಪಕ್ವಾನ್ ಮಾಡಿ ಊಟಕ್ಕೆ ಹಾಕ್ತೀನಿ, ದೇವರು ಸ್ವೀಕಾರ ಮಾಡೋಂಗಿಲ್ಲ. ಬೆವರು ಸುರಿಸಿ ಗಳಿಸಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಾನು ಬೇಕಾದಷ್ಟು ಬ್ಲ್ಯಾಕ್ ಮನಿ ಮಾಡ್ತೇನೆ, ಹೋಗಿ ತಿರುಪತಿಯಲ್ಲಿ ₹1,00,000 ಹಾಕ್ತೇನೆ, ಭಗವಂತನಿಗೆ ₹1,00,00,000 ಸಾಲ ಮಾಡಿ ಹಾಕ್ತಾನೆ, ಭಗವಂತ ಸ್ವೀಕಾರ ಮಾಡೋದಿಲ್ಲ. ಇವರು ಹಾಕಿರ್ತಾರೆ ಅಷ್ಟೇ. ಈ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಅಂತ ಇರಿದೆ. ಇದು ನಮ್ಮ ಜೀವನದಲ್ಲಿ ನಾವು ಕಲಿಬೇಕು. ಪ್ರತಿಯೊಂದನ್ನು ಕೃಷ್ಣಾರ್ಪಣಮಸ್ತು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚ ಕೆಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದ ನಾಣ್ಯತ ಅಂಥೇಳಿ ಭಗವಂತನಿಗೆ ಅರ್ಪಿಸಿದಾಗ ಈ ಏನೊಂದು ನಾವು ಮಾಡಿದ ನೈವೇದ್ಯ ಪೂಜೆ, ಪಂಚಯಜ್ಞ ಹೇಳಿದ್ನಲ್ಲ, ವೈಶ್ವದೇವ, ಬಲಿಹರಣ, ಪಿತೃತರ್ಪಣ, ಅತಿಥರ್ಪಣ ಇತ್ಯಾದಿಗಳನ್ನು ಪಂಚಯಜ್ಞಗಳಿವೆ.
ಇವುಗಳು ಕೂಡ ಜ್ಞಾನ ಸಂಪಾದನೆಗೆ ಸಾಧನವಾಗ್ತವೆ. ಜ್ಞಾನ ಸಂಪಾದನೆಗೆ ಸಾಧನವಾಗ್ತವೆ. ಮನುಷ್ಯ ಈ ವಿಧದಲ್ಲಿ ಪ್ರಾಮಾಣಿಕನಾಗಿರಬೇಕು. ಜಗತ್ತಿಗೆ ಮೋಸ ಮಾಡ್ಬೋದು, ಭಗವಂತನಿಗೆ ಮೋಸ ಮಾಡಲಿಕ್ಕಾಗ್ತದೆ. ಪರಮಾತ್ಮನಿಗೆ ನಾವು ಮೋಸ ಮಾಡಲಿಕ್ಕಾಗ್ತದೆ. ಗಂಡನಿಗೆ ಮೋಸ ಮಾಡ್ಬೋದು, ಹೆಂಡತಿಗೆ ಮೋಸ ಮಾಡ್ಬೋದು, ಯಾರಿಗೂ ಮಾಡ್ಬೋದು. ಆದರೆ ಭಗವಂತನಿಗೆ ಮೋಸ ಮಾಡಲಿಕ್ಕಾಗ್ತದೆ? ಅಷ್ಟು ಎಚ್ಚರ ನಮಗಿರೋದಿಲ್ಲ. ಆ ಎಚ್ಚರ ಇತ್ತು ಕನಕದಾಸರಲ್ಲಿ. ಕನಕದಾಸರು ಎಲ್ಲ ಹುಡುಗರು ಏಕಾದಶಿ ಪಾಪ ಕೆಲವು ಪಾಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ರಂತ ಕಾಣಿಸ್ತದೆ, ಅಥವಾ 2ನೇ ಕಾಸು ಇರಬೇಕು. ಆ ಕಾಲದಲ್ಲಿ ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ವಾದರಾಜರು ಎಲ್ಲರೂ ಒಂದು ಹಣ್ಣು ಕೊಟ್ಟು, ಯಾರೂ ಇಲ್ಲ ಜಾಗಕ್ಕೆ ಹೋಗ್ತೀನಿ ಬರ್ರಪ್ಪ ಅಂತಕೊಂಡು ಹೇಳಿದ್ರು. ಕನಕದಾಸರು ವಾಪಸ್ ತಂದು ಕೊಟ್ಟರು. ಯಾಕೋ ಎಲ್ಲ ಕಡೆಗೆ ದೇವರಿದ್ದಾನ್ರಿ, ಯಾರೂ ಇಲ್ಲ ಜಾಗ ಎಲ್ಲಿ ಬರಬೇಕು, ಆದರೆ ನೀವು ಯಾರೂ ಇಲ್ಲ ಜಾಗ ಆಗ್ತೇನೆ ಅಂತಕೊಂಡು ಎಲ್ಲಿ ನೋಡಿದ್ರೆ ದೇವ್ರನ್ನ ಕಾಣಿಸದ, ಅದಕ್ಕೆ ತಗೋರಿ ಅಂತಕೊಂಡ್ತಾರೆ. ಇದು ಮಹಾತ್ಮರ ಲಕ್ಷಣ. ಅದಕ್ಕೋಸ್ಕರವೇ ಅವರು ಕೇಶವನಾಮ ಇತ್ಯಾದಿಗಳನ್ನೆಲ್ಲ ಬರೆದಿದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ರೀತಿಕರ್ತನಾಗಿರ್ತಕ್ಕಂಥದ್ದು. ಇನ್ನು 14ನೇ ನಿಯಮಗಳು. 2 ತರಹದ ಗೃಹಸ್ಥರು: ಅಗ್ನಿಹೋತ್ರ ಇಟ್ಟುಕೊಂಡವರು, ಅಗ್ನಿಹೋತ್ರ ಇಟ್ಟುಕೊಳ್ಳದೇ ಇರತಕ್ಕಂಥವರು. ಇವತ್ತು ಅಗ್ನಿಹೋತ್ರ ಇಟ್ಟುಕೊಂಡವರು ಭಾರತದಲ್ಲಿ ಒಂದು 50 ಜನ ಸಿಕ್ಕರೆ ಹೆಚ್ಚು. ಮಾಧುರಲ್ಲಿ ಒಂದು 3-4 ಜನ ಇದ್ದಾರೆ ಅಂತ ಕಾಣಿಸ್ತದೆ. ದಿನಾಲು ಅಗ್ನಿ ಮುಖಾಂತರವೇ ಭಗವಂತನ ಆರಾಧನೆ ಮಾಡ್ತಕ್ಕಂಥವ್ರು. ಅವರು ಯಾವಾಗ ಕೈಯಲ್ಲಿ ಗೃಹಸ್ಥರಿಂದ ಹಣ ಕೊಡ್ತಾರೆ ಅಂಥವ್ರು ಮೊದಲು ಅಗ್ನಿಷ್ಠೋಮ ಅಂತ ದೊಡ್ಡ ಯಾಗ ಇದೆ, ದರ್ಶಪೂರ್ಣಮಾಸ ಅಂತ ಕೊಂಡಂತ ಯಜ್ಞ ಯಾಗ ಇದೆ, ಚಾತುರ್ಮಾಸ್ಯ ಅಂತ ಕೊಂಡಂತಿದೆ, ಪಶುಯಾಗ ಅಂತಿದೆ, ಸೋಮಯಾಗ ಅಂತಿದೆ. ಈಗಿನ ದಿವಸ ಸೋಮಯಾಗಕ್ಕೆ 1 ಕೋಟಿ ರೂಪಾಯಿ ಖರ್ಚು ಬರ್ತದೆ. ದೇವರವ್ರಿಗೆ ಕೊಟ್ಟರೆ ಅದನ್ನು ಅದಕ್ಕೋಸ್ಕರ ಖರ್ಚು ಮಾಡಬೇಕು. ಇವೆಲ್ಲ ಶಾಸ್ತ್ರೋಕ್ತ ವಿಧಾನದಿಂದ ಮಾಡಬೇಕು. ಇನ್ನು ನಿರಗ್ನಿಕರಾದ ನಾವು ದಿನಾಲು ಅಗ್ನಿಹೋತ್ರ ಇಟ್ಕೊಂಡು ಮಾಡ್ತಕ್ಕಂಥವ್ರಲ್ಲ, ವೈಶ್ವದೇವ ಮಾಡ್ತಕ್ಕಂಥವ್ರು. ಬರೀ ಗೃಹಾಗ್ನಿಯನ್ನು ಇಟ್ಕೊಂಡಿದ್ದೆ. ನಮ್ಮಂಥವ್ರು ಏನು ಮಾಡಬೇಕು, ಹೇಗ್ರಿ ಅಂತಕೊಂಡಂತಂದರೆ ದೇವ್ರ ಹಣ ಕೊಟ್ಟರೆ ಪವಮಾನ ಹೋಮ ಮಾಡಿಸ್ಬೇಕು. ಗ್ರಹಗಳ ಅನುಕೂಲ ಆಗಲಿ ಅಂತಕೊಂಡಂತೇಳಿ ಗ್ರಹಾಂತರ್ಗತಂದ ಶಿವಶುಮಾರನ ಆರಾಧನೆಗೋಸ್ಕರ ನವಗ್ರಹ ಹೋಮ ಮಾಡಿಸ್ಬೇಕು, ಧನ್ವಂತರಿ ಹೋಮ ಮಾಡಬೇಕು, ಗಾಯತ್ರಿ ಹೋಮ ಮಾಡಬೇಕು. ಇನ್ನೂ ಅನೇಕ ಜನರು ಸಹಾಯಕರಿದ್ದರೆ, ಸಾಮರ್ಥ್ಯ ದೇವರು ಕೊಟ್ಟಿದ್ದರೆ ಬೃಹತಿ ಸಹಸ್ರ ಹೋಮವನ್ನು ಮಾಡಬೇಕು. ಈ ಗೃಹಸ್ಥ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೋಸ್ಕರವೇ ನಮ್ಮ ಗೃಹಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರತಿ ಅಧಿಕ ಮಾಸದಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ನಾವು ಪೂರ್ತಿ ಅಧಿಕ ಮಾಸ 30 ದಿವಸ, 28, 29 ದಿವಸ ಆಗ್ತದೆ. ಒಂದು ಸಲ ತಿತಿಕ್ಷೆ ಆಯ್ತು, ಏಕಾದಶಿ ದ್ವಾದಶಿ ಇರೋದಿಲ್ಲ. ಬೃಹತಿ ಸಹಸ್ರವನ್ನು ನಾವು 4 ಅಧಿಕ ಮಾಸದಿಂದ ಮಾಡ್ತೇವೆ. ಈ ಸಲ ಮಾಡಿದ್ದು 4ನೇ ಸಲ, 4ನೇನೋ 5ನೇ ಸಲ, 4ನೇದು ನಿಶ್ಚಿತ. ಪ್ರತಿ ದಿವಸವೂ ಬೃಹತಿ ಸಹಸ್ರ ಹೋಮ. ಭಗವಂತ ನಂಬಿದರೆ ಭಗವಂತ ಎಷ್ಟು ಅನುಕೂಲ ಮಾಡಿಕೊಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಈ ಸಲ ಜನರನ್ನು ಕರೆಯುವಂತಿಲ್ಲ, ಆದರೆ ವಿಧಾನದಲ್ಲಿ ಕಡಿಮೆ ಮಾಡುವಂತಿಲ್ಲ. ಎಷ್ಟೇ ಕಡಿಮೆ ಅಂದರೂ ಕೂಡ ದಿನಕ್ಕೆ 20-25 ಸಾವಿರ ರೂಪಾಯಿ ಖರ್ಚು. ಪೂರ್ತಿ ತಿಂಗಳು ನಡೆಸಬೇಕು. ಕೊರೋನಾ ಯಾವ ಗೃಹಸ್ಥರನ್ನು ಕರೆಯುವಂತಿಲ್ಲ. ಭಾಳ ಜನ ಹೇಳಿದ್ರು ಈ ಸಲ ಬಿಟ್ಬಿಡೆ. ನಾನು ಹೇಳಿದೆ, ಭಗವಂತ ಸಂಕಲ್ಪ ಮಾಡಿ ಪ್ರಾರಂಭ ಮಾಡ್ತೇನೆ, ಮುಂದೆ ಮಾಡುವವನು ಅವನು ಮಾಡಿಸ್ಕೊಳ್ತಾನೆ. ಸಂಪೂರ್ಣ ಬೃಹತಿ ಸಹಸ್ರ ಮುಗಿಯುವವರೆಗೂ ನನ್ನ ಕೈಯಿಂದ 1 ಪೈಸಾ ಕಡಿಮೆ ಆಗಲಿಲ್ಲ. ಒಂದು ದಿವಸ ಆಗ್ರಹಪೂರ್ವಕವಾಗಿ ನಾನು ಇವತ್ತಿನ ದಿವಸ ನನ್ನ ಯಾಜಮಾನ್ಯ ಅಂತಕೊಂಡು ನಾನು ಮಾಡಿದೆ. ಆದರೆ ಭಕ್ತರು ಇಷ್ಟು ಉದಾರ ಹಸ್ತದಿಂದ ಆನ್ಲೈನೆಲ್ಲ ಕಳಿಸಿಕೊಟ್ಟಿದ್ದಾರೆ. ಬಂದು ಬರುವಂತಿಲ್ಲ, ನಾವೇನು ತಿರುಗಿ ಅವರಿಗೆ ಊಟಕ್ಕೆ ಹಾಕುವಂತೂ ಇಲ್ಲ, ಕಳಿಸಿಕೊಟ್ಟಿದ್ದಾರೆ. ಈ ಪೂರ್ತಿ ಪರಮಾತ್ಮ ತಾನೇ ಆ ಗೃಹಸ್ಥರಿಗೆ ಪ್ರೇರಣೆ ಮಾಡಿ, ಯಾಕೆಂದರೆ ಅವೆಲ್ಲ ಹೋಮ ಮಾಡಿದವರು ವಾಯುದೇವರು,
ವಾಯುದೇವರು ನಿಂತುಕೊಂಡು 10 ಜನ ಗುರುಗಳಿದ್ದಾರೆ, ಅವ್ರು ನಡೆಸಿಬಿಟ್ರು. ಕಡಿಮೆ ಆಗಲಿಲ್ಲ. ನಂಬಿದರೆ ಪರಮಾತ್ಮ ಈ ರೀತಿಯಾಗಿ ನಮ್ಮ ಕಡೆಯಿಂದ ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿಸ್ತಾನೆ, ಮಾಡಿ ನಾವು ಕೀರ್ತಿ ಕೊಡ್ತಾನೆ. ಮಾಡಿಸ್ತಾನೆ ಅಂತ ಅನ್ನೋದು ತಪ್ಪು. ನಮ್ಮಂಥ ಅಯೋಗ್ಯರಿಗೆ ಆ ಯೋಗ್ಯತೆಯೂ ಇರೋದಿಲ್ಲ. ಅವನೇ ನಿಂತು ಮಾಡಿ ಆ ರೀತಿಯಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಇದರ ನಂತರ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಯಜ್ಞಕ್ಕೆ ಅಧಿಕಾರಿಗಳು ಅಂತ ತಿಳ್ಕೊಂಡು ಅಂತೇಳಿ ಅಂದರೆ ಯಜ್ಞಾಗಾದಿಗಳನ್ನು ಯಾರು ಹುಡ್ಕೊಳ್ಬೇಕು? ಇಲ್ಲ, ಮತ್ತು ಅವ್ರು ಹೋಮಾನು ಮಾಡ್ತಾರೆ, ಅಷ್ಟು ನಮ್ಗೆ ಯೋಗ್ಯತೆ ಇಲ್ಲ, ಬೇಡ. ಸಾಲ ಮಾಡಿ ಮಾಡುವಂತ ಅನ್ನೋದಿಲ್ಲ. ಅದಕ್ಕೋಸ್ಕರ ಭಾಗವತ ಹೇಳ್ತಾರೆ, ಅರ್ಥಿ ಸಮರ್ಥ. ಮೊದಲೇದ್ದು ಹಣದ ಅನುಕೂಲತೆ ಇರಬೇಕು ಅವನಿಗೆ. ಸಾಲ ತಂದು ಅದನ್ನು ಮಾಡಬೇಕು ಅಂತಲ್ಲ, ಹಣದ ಅನುಕೂಲತೆ ಇರಬೇಕು. ಸಮರ್ಥ, ಆ ರೀತಿಯಾಗಿರ್ತಕ್ಕಂಥ ಮ್ಯಾನ್ ಪವರ್ ಕೂಡ ಇರಬೇಕು. ಮತ್ತು ಆ ಹೋಮ ಹವನಗಳು ಚೆನ್ನಾಗಿ ಗೊತ್ತಿರಬೇಕು. ಜಾತಪುತ್ರ, ಮಕ್ಕಳಿದ್ದವನು, ಮಕ್ಕಳಂದ್ರೆ ಶಿಷ್ಯರು ಇದ್ದವರು ಕೂಡ ಮಕ್ಕಳಿದ್ದವರೇ. ಅಂದರೆ ಇದಕ್ಕೆ ಸಹಾಯಕ್ಕೆ ಬೇಕಾಗಿರ್ತಕ್ಕಂಥವರು. ಕೃಷ್ಣಕೇಶಿ, ತರುಣನಾಗಿದ್ದಾಗ ನೀವೆಲ್ಲ ದೊಡ್ಡ ದೊಡ್ಡ ಯಜ್ಞಯಾಗಗಳು, ಇದ್ರ ಹಿಂದೆ ಬಹಳ ಶ್ರಮ ಇರ್ತದೆ. ಕೃಷ್ಣಕೇಶಿ ತರುಣ, ಇಂಥವನು ಅಗ್ನೀನ್ ಆದಧೀತ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಆದರೆ ಶರೀರ ವೃದ್ಧ ಆದರೂ ಮನಸ್ಸು ತರುಣ ಇದ್ದರೆ ಮಾಡಲಿಕ್ಕಾಗ್ತದೆ. ಯಾಕೆ ನಾವು ನಂಬರ್ತದೆ, ನಾವು ಪ್ರಾರಂಭ ಮಾಡಿದ್ದೇನೆ 60 ವರ್ಷ ಆದಮೇಲೆ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಇನ್ನು 15ನೇ ಧರ್ಮ ಅಂತ ತಿಳ್ಕೊಂಡಂತಂದರೆ ಬ್ರಾಹ್ಮಣ ಸಂತರ್ಪಣ. ಗೃಹಸ್ಥನಾದ ವ್ಯಕ್ತಿ ಅನ್ನದಾನ ಸತತ ಮಾಡಬೇಕು. ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ತಸ್ಮಾತ್ ಬ್ರಾಹ್ಮಣ ದೇವೇಶು, ಭೂಲೋಕದ ಬ್ರಾಹ್ಮಣ ದೇವರಂತ ಅನ್ಸ್ಕೊಂಡಿರ್ತಕ್ಕಂಥ ಬ್ರಾಹ್ಮಣರಲ್ಲಿ, ಆನಂತರ ಉಳಿದ ಭಗವದ್ಭಕ್ತರ ಮನುಷ್ಯರಲ್ಲಿ 7 ರೀತಿ ಅನೇಕ ರೀತಿಯಿಂದ ಶಾಸ್ತ್ರಜ್ಞನಾಗಿರ್ತಕ್ಕಂತಹ ಬ್ರಾಹ್ಮಣನನ್ನು, ಕ್ಷೇತ್ರಜ್ಞಂ ಬ್ರಾಹ್ಮಣಾನನಂ, ಶಾಸ್ತ್ರ ಓದಿದ ವ್ಯಕ್ತಿಗೆ ಊಟಕ್ಕೆ ಹಾಕಿದರೆ ಬಹಳ ಪುಣ್ಯ ಬರ್ತದೆ ಅಂತ ಕೊಂಡಿದ್ದ. ಹೇಗೂ ಊಟ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಗೆ ಬಂತು ನನಗೆ, ಇವತ್ತಿನಿಂದ ಧನುರ್ಮಾಸ ಪ್ರಾರಂಭ. ಧನು ಲಗ್ನದಲ್ಲಿ ಸೂರ್ಯ ಇವತ್ತು ಪ್ರವೇಶ ಮಾಡ್ತಾನೆ ಬೆಳಗಿನಿಂದ. ಆದ್ದರಿಂದ ಇವತ್ತಿನಿಂದ ಧನುರ್ಮಾಸ ಪ್ರಾರಂಭ. ಹೀಗಾಗಿ ಧನುರ್ಮಾಸದ ಬಗ್ಗೆ ಒಂದು 5-10 ನಿಮಿಷ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಪಂಚರಾತ್ರ ಆಗಮದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ. ಶೌನಕರು ಮತ್ತು ಸೂತರ ಸಂವಾದದಿಂದ. ಆಗ ಶೌನಕಾದಶಿಗಳು ಪ್ರಶ್ನೆ ಮಾಡ್ತಾರೆ, ಸೂತಾಚಾರ್ಯರೇ, ಸಕಲ ಶಾಸ್ತ್ರದಲ್ಲಿ ನಿಮಗೆ ತಲಸ್ಪರ್ಶಿ ಪಾಂಡಿತ್ಯ ಇದೆ, ಎಲ್ಲ ಪುರಾಣಗಳನ್ನು ವೇದವ್ಯಾಸರ ಮುಖದಿಂದ ಕಲ್ತಿದ್ದೀರಿ. ಈಗ ಧನುರ್ಮಾಸ ಬಂದಿದೆ, ಧನುರ್ಮಾಸ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಅದರಲ್ಲಿ ಮಾರ್ಗಶೀರ್ಷ ಮಾಸ ಬೇರೆ. ಮಾಸಾನಂ ಮಾರ್ಗಶೀರ್ಷೋಹಂ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳಿದ್ದಾನೆ. ನಿಜವಾಗಿಯೂ ಚೈತ್ರ ವೈಶಾಖದ ಕ್ರಮ ಈಗ ಬಂದಿದೆ. ಪ್ರಾಚೀನ ಕ್ರಮದಲ್ಲಿ ಮಾರ್ಗಶೀರ್ಷ ಪುಷ್ಯದಿಂದ, ಮಾರ್ಗಶೀರ್ಷದಿಂದ ವರ್ಷದ ಗಣನೆ ಪ್ರಾರಂಭ ಇತ್ತು. ಆದ್ದರಿಂದಾಗಿ ಈ ಮಾಸದಲ್ಲಿ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ದ್ರವ್ಯಗಳಿಂದ ಮಾಡಬೇಕು, ಅದನ್ನು ನನಗೆ ಸ್ವಲ್ಪ ಹೇಳಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಸೂತಾಚಾರ್ಯ ಹೇಳ್ತಾರೆ, ಆಹಾ ಧನ್ಯನಾದೆ, ಎಂಥ ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಿ. ನಿಮಗೆ ಗೊತ್ತಿದೆ, ನನ್ನ ಕಡೆಯಿಂದ ಹೇಳಿಸ್ಬೇಕು, ನನಗೆ ಪುಣ್ಯ ಬರಬೇಕು ಅಂತ ಕೇಳ್ತಾ ಇದ್ದೀರಿ. ಎಷ್ಟು ವಿನಯ ನೋಡಿ. ಹಾಂ ಹೇಳ್ತೀನಿ ಕೊಡ್ರಿ, ನಿಮ್ಗೆ ಗೊತ್ತಿಲ್ಲಲ್ಲ ಹೇಳ್ತೀನಿ ಅಂದ್ರೆ ಅವರು ಸೂತಾಚಾರ್ಯ ಇಲ್ಲ, ನೀವೇ ಜ್ಞಾನಿಗಳು, ಸುಮ್ಮನೆ ನನ್ನ ಕಡೆಯಿಂದ ಹೇಳಿ ನನಗೆ ಪುಣ್ಯ ಕೊಡಬೇಕು ಅಂತ ಮಾಡಿದ್ದೀರಿ. ಆದ್ದರಿಂದ ಯಥಾಶಕ್ತಿ ಹೇಳ್ತೇನೆ ಕೇಳಿ ಅಂತ ತಿಳ್ಕೊಂಡಿದ್ದೆ. ನಿಜವಾಗಿಯೂ ಹರಿ ಹರಿ ಅಂತ ತಿಳ್ಕೊಂಡಂತ ಹೇಳಿದ್ರೆ ಸಾಕು, ಸಕಲ ಪಾಪದಿಂದ
ನಮ್ಮ ಮುಕ್ತ ಆಗ್ತೇವೆ. ಆದರೆ ಆ ಹರಿಹರಿ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಪುಣ್ಯವನ್ನು ನಾವು ಗಳಿಸ್ಬೇಕಲ್ಲ. ಅದಕ್ಕೋಸ್ಕರ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು 2 ತಾಸು, ಒಂದೂವರೆ ತಾಸಾದರೂ ಬೆಳಗ್ಗೆ ಎದ್ದು ಚಳಿಗಾಲ ಹೇಳಬೇಕಾಗ್ತದೆ. ನೆನಪಿಟ್ಕೊಳ್ಳಿ, ಇದೇ ದೇಹಕ್ಕೆ ನಾವು ಇದೇ ತಪಸ್ಸು ಅಂತ ಅನಿಸ್ಕೊಳ್ತದೆ. ಎದ್ದು ಹಳ್ಳಿಗಳಾಗಿದ್ದರೆ ನದಿ ಬಾವಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಫ್ಲ್ಯಾಟ್ ಸಿಸ್ಟಮ್ನಲ್ಲಿದ್ದವ್ರು ನಾವು ಹೇಳೋಕ್ಕಾಗೋದಿಲ್ಲ. ಅಲ್ಲಿಗೆ ಹೇಳ್ತಾರೆ ಸುತಾಚಾರ್ಯರು, ಪದೇ ಪದೇ ಅಶ್ವಮೇಧಾನಾಂ. ಆ ಬೆಳಗ್ಗೆಗೆ ನಾವು ತಣ್ಣೀರ ಸ್ನಾನ ಮಾಡಲಿಕ್ಕೆ ನದಿಗೇನು ಹೋಗ್ತೇವೆ ಅಥವಾ ಬಾವಿಗೇನು ಹೋಗ್ತೇವೆ, ಪ್ರತಿ ಹೆಜ್ಜೆಗೂ ಒಂದೊಂದು ಅಶ್ವಮೇಧ ಯಜ್ಞದ ಫಲ ಸಿಗ್ತದಂತೆ. ದೇವರ ಆರಾಧನೆಗೆ ಇಂಥ ಚಳಿಯಲ್ಲಿ ಹೋಗ್ತೇವಲ್ಲ, ಅಷ್ಟೇ ಇಲ್ಲ, ಇವತ್ತಿನ ದಿವಸ ಎಲ್ಲೇ ಕೊನೆಗೆ ನೀವು ಬಾಲ್ಡಿಯಲ್ಲೇ ಗಂಗಾ ನದಿಯನ್ನು ಆವಾಹನ ಮಾಡಿಕೊಂಡು ಸ್ನಾನ ಮಾಡಿದರೂ ಸೂರ್ಯೋದಯಕ್ಕಿಂತ ಒಂದು ತಾಸು ಮೊದಲು ಮಾಡಿದರೆ ಭಾಗೀರಥ್ಯವಗಾಹಂಚ ಸ್ನಾನ ಮಾತ್ರೇಣ ಲಭ್ಯತೆ. ಗಂಗಾ ಸ್ನಾನ ಮಾಡಿದ ಪುಣ್ಯ ಪ್ರತಿ ದಿವಸವೂ ಸಿಗ್ತದಂತೆ. ಆದರೆ ಇದು ನಾವು 9 ಗಂಟೆ 10 ಗಂಟೆಗೆ ಎದ್ದಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ 2 ತಾಸು ಮೊದಲು ದಿಂದ ಹಿಡಿದುಕೊಂಡು ಸೂರ್ಯೋದಯದವರೆಗೆ ಈ ರೀತಿಯಾಗಿ ಮಾಡಿ ದೇವ ಪೂಜಾದಿಗಳನ್ನೆಲ್ಲ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತುಳಸಿ ಹೂ ಇತ್ಯಾದಿಗಳಿಂದ ಮಾಡಿ ಈ ಒಂದು ಪೂರ್ತಿ ತಿಂಗಳು ನೈವೇದ್ಯಂಚೈವ ಕರ್ತವ್ಯಂ ಮುದ್ಗ ಮಿಶ್ರಿತ ಓದನಂ. ಹೆಸರು ಬೇಳೆ ಅಕ್ಕಿ ಬೇಯಿಸಿದ ಹುಗ್ಗಿಯನ್ನು ಮಾಡಿ ನೈವೇದ್ಯ ತೋರಿಸ್ಬೇಕು. ಇವತ್ತಿನಿಂದ ಹುಗ್ಗಿಯನ್ನು ಮಾಡ್ತಕ್ಕಂಥ ಕ್ರಮವೂ ಈ ರೀತಿಯಾಗಿದೆ. ದ್ವಿಗುಣಂ ಮುದ್ಗ ಮಿಶ್ರಂತು, 2 ಪಟ್ಟು ಹೆಸರುಬೇಳೆ 1 ಪಟ್ಟು ಅಕ್ಕಿ. ಹೆಸರುಬೇಳೆ ಸ್ವಲ್ಪ ಮುಷ್ಟಿ ಅಲ್ಲ, 2 ಬಟ್ಟಲು ಹೆಸರುಬೇಳೆ ಇದ್ದರೆ 1 ಬಟ್ಟಲು ಅಕ್ಕಿ. ಆ ರೀತಿಯಾಗಿ ಬೇಯಿಸುವಾಗ ಅನುಕೂಲ ಇದ್ದರೆ ಒಂದು ಬೆಣ್ಣೆ ಹಾಕಬೇಕು ಅದರಲ್ಲಿ. ನವನೀತಂಚ ಅರ್ಪಯಿತ್ವ, ಇಲ್ಲ ಪ್ರತ್ಯೇಕವಾಗಿರ್ತಕ್ಕಂಥ ನವನೀತವನ್ನು ಇಟ್ಟು ನಡೀತದೆ. ಆ ನಂತರ ಆ ರೀತಿಯಾಗಿ ಮಾಡಿ ಆಮೇಲೆ ಅಷ್ಟೇ ಅಲ್ಲ, ಅರ್ಪಯಿತ್ವ ಮಾಶಪಿಷ್ಟಸ್ಯ ಖಾದನಂ. ಆಮೇಲೆ ಉದ್ದಿನಬೇಳೆಯ ಚಟ್ನಿಯನ್ನು ಮಾಡಬೇಕು ಅಂತಕೊಂಡಿದ್ದಾರೆ. ಆಶ್ರೋದ್ನಂ ಮಾಲತಿ ಕಂದಂ, ಹಸಿ ಶುಂಠಿ, ಲವಂಗ, ವಿವಿಧವಾಗಿರ್ತಕ್ಕಂತಹ ತರಕಾರಿಗಳು, ಗೊಜ್ಜು ಇತ್ಯಾದಿಗಳನ್ನೆಲ್ಲ ತಯಾರು ಮಾಡಿ ಪರಮಾತ್ಮನ ನೈವೇದ್ಯ ತೋರಿಸ್ಬೇಕು. ಬೆಣ್ಣೆ ನೈವೇದ್ಯ ಈ ತಿಂಗಳಲ್ಲಿ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ದಧಿಖಂಡಂ ಪ್ರದಾತವ್ಯಂ, ಮೊಸರು ಮಜ್ಜಿಗೆ ಮಾಡದೆ ಹಾಗೆ ಮೊಸರು ಇಡಬೇಕಂತೆ, ಕೆನೆಯ ಮೊಸರನ್ನು ಇಡಬೇಕು ದೇವರ ನೈವೇದ್ಯಕ್ಕೆ. ಆ ನಂತರ ಬ್ರಾಹ್ಮಣರ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ಆ ನಂತರ ತಾನು ಸ್ವೀಕಾರ ಮಾಡಬೇಕು. ಇಷ್ಟು ಕೆಲಸ ಎಲ್ಲಿವರೆಗೂ ಅಂತಂದರೆ ಸೂರ್ಯೋದಯದಕ್ಕಿಂತ ಊಟ ಅಲ್ಲ, ದೇವರ ನೈವೇದ್ಯ ಮಾಡೋದು ಸೂರ್ಯೋದಯದ ಪೂರ್ವದಲ್ಲಿ. ಆ ನಂತರ ಸೂರ್ಯೋದಯಕ್ಕೆ ವೈಶ್ವದೇವನ್ನು ಮಾಡಿ ಆಗಿಂದಾಗಲೇ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ಬ್ರಾಹ್ಮಣಾನಾಂ ತಥಾ ಪೂಜಾ. ಆದ್ದರಿಂದಾಗಿ ಈ ರೀತಿಯಾಗಿ ಈ ಪೂರ್ತಿ ತಿಂಗಳು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿಯೇ ಊಟ ಮಾಡಬೇಕು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕದೆ ಊಟ ಮಾಡಿದರೆ ಕಸ ತಿಂದಂತೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಬೇರೆ ಶಬ್ದ ಉಪಯೋಗಿಸಿದ್ದಾರೆ, ನಾನು ಹೇಳೋದಿಲ್ಲ. ದ್ವಿಜಾತಿರಿಕ್ತೋ ಯೋ ಭುಂಕ್ತೆ ತದನ್ನಂ ವಿಷ್ಟಯಾ ಸಮಂ. ಆಚಾರ್ಯ ನಿಮ್ಮ ಪುರಾಣಕ್ಕೆ ಇವತ್ತು ಕೂಡದೇ ಇದ್ರೆ ಭಾಳ ಚಲೋ ಇತ್ತು. ದಿನ ಬ್ರಾಹ್ಮಣರು ಎಲ್ಲಿಂದ ತರೋಣ್ರಿ, ಅದನ್ನು ಕೊರೋನಾ ಇದ್ದಾಗ ಬೇಡ. ಒಂದು ಡಬ್ಬ ಮಾಡಿ 2 ಮುಷ್ಟಿ ಹೆಸರುಬೇಳೆ 1 ಮುಷ್ಟಿ ಅಕ್ಕಿ ಹಾಕಿ ಇಟ್ಬಿಡ್ರಿ. ಅದನ್ನು ಬ್ರಾಹ್ಮಣರಿಗೆ ಕೃಷ್ಣಾರ್ಪಣ ಅಂತಂದ್ರಿ. ಉಳಿದದ್ದು ನೀವು ಮಾಡಿಕೊಂಡು ಪರಮಾತ್ಮ ಸ್ವೀಕಾರ ಮಾಡಿ ತೆಗೆದುಕೊಳ್ಳಿ ಬರ್ತಾರೆ. ಇನ್ನು ಬ್ರಾಹ್ಮಣರು ಕೂಡ
ಯಾವ ವ್ಯಕ್ತಿ ಜ್ಞಾನ ಭಕ್ತಿಯಿಂದ ಯುಕ್ತನಾಗಿದ್ದಾನೆ ಅಂತಹ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಇನ್ನೂ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಅವನು ದಾನಕ್ಕೆ ಮುಖ್ಯ ಪಾತ್ರ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾನೆ. ತಾಂಬೂಲಾದಿಗಳನ್ನು ಕೊಟ್ಟು ಆ ಕಾಲದಲ್ಲಿ ತಾನು ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿದರೆ ಪರಮಾತ್ಮ ಮಾಡ್ತಾನೆ ಅಂತ ತಿಳ್ಕೊಂಡಂತೆ. ಇದನ್ನು ಹಂಸನಾಮಕ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಬ್ರಹ್ಮದೇವರು ಕೇಳ್ತಾರೆ, ಸೂರ್ಯೋದಯಾತ್ ಪೂರ್ವಮೇವ ಕಥಂ ಕುರ್ಯಾತ್ ತದಾನ್ನಿಕಂ. ಸೂರ್ಯೋದಯದ ಪೂರ್ವದಲ್ಲಿ ಆನ್ನಿಕಾದಿಗಳನ್ನು ಯಾಕೆ ಮಾಡಬೇಕು? ಈ ಸಂಶಯವನ್ನು ದೂರ ಮಾಡು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಕೇಳಿದರೆ ಆಗ ಪರಮಾತ್ಮ ಹೇಳ್ತಾನೆ, ಇಷ್ಟು ದಿವಸ ಸ್ನಾನ ಸಂಧ್ಯಾ ವಂದನೆ ಸೂರ್ಯೋದಯ ಪೂರ್ವದಲ್ಲಿ ಮಾಡ್ತಾ ಇದ್ದೀರಲ್ಲ, ಯಥಾ ಸ್ನಾನಂ ಯಥಾ ಸಂಧ್ಯಾ. ಸೂರ್ಯೋದಯದ ಬ್ರಹ್ಮಿ ಮುಹೂರ್ತದಲ್ಲೇ ಸ್ನಾನಾದಿಗಳು ವರ್ಷದ ಉದ್ದಕ್ಕೂ. ಹಾಗೆ ಈ ಸಲ ಈಗ ಮಾತ್ರ ಈ ತಿಂಗಳಲ್ಲಿ ಮಾತ್ರ ಸೂರ್ಯೋದಯದ ಪೂರ್ವದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಿ ಆ ನಂತರ ಶ್ರಾದ್ದವನ್ನು ಅಷ್ಟು ಬೇಗನೆ ಮಧ್ಯಾಹ್ನ ನೋಡುವ ಅವಶ್ಯಕತೆ ಇಲ್ಲ. ಸೂರ್ಯೋದಯದ ಪೂರ್ವದಲ್ಲಿ ಶ್ರಾದ್ದ ಪ್ರಾರಂಭ ಮಾಡಿ ವೈಶ್ವೋದಯ ಆದಾಕ್ಷಣಕ್ಕೇನೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಪಿಂಡ ಪ್ರದಾನ ಮಾಡಬೇಕು. ಪೂರ್ತಿ ತಿಂಗಳು ಪೂಜೆ ಮಾಡಲಿಕ್ಕೆ ಅಶಕ್ತನಾದರೆ ಪರಮಾತ್ಮ ಕನ್ಸೆಷನ್ ಕೊಡ್ತಾನೆ. ಭಗವಂತ ಎಷ್ಟು ಉಪಕಾರಿ. ಪ್ರತಿ ರವಿವಾರ, ಆಮೇಲೆ ವ್ಯತಿಪಾತ ಯಾವಾಗಿರ್ತದೆ, ವೈದ್ಯತಿ ವ್ಯತಿಪಾತ ಇದ್ದ ದಿನಗಳಲ್ಲಿ ತಾನು ಅಷ್ಟಾದರೂ ಮಾಡಿ ಪೂರ್ತಿ ತಿಂಗಳು 4-5 ದಿವಸ ಆದರೂ ಮಾಡಿ ಅಂತ. ಇದು ಎಲ್ಲರಿಗೂ ಅನುಕೂಲ ಇದ್ದವರಿಗೆಲ್ಲ ಕನ್ಸೆಷನ್ನು, ಬಹಳ ಅನಾನುಕೂಲತೆ ಇದ್ದವರಿಗೆ. ನಿಮಗೆಲ್ಲ ದಿನ ಮಾಡಲಿಕ್ಕೆ ಬೇಕು. ದಿನಾಲು ಹುಗ್ಗಿ ಮಾಡಿ ಸೂರ್ಯೋದಯಕ್ಕಿಂತ ಮೊದಲು ದೇವ್ರ ನೀವು ತೋರಿಸ್ಬೇಕು. ಶುಕ್ಲ ಪಕ್ಷೇ ಕೃತ ಪೂಜಾ, ಶುಕ್ಲ ಪಕ್ಷದಲ್ಲಿ ಮಾಡಿದ ಪೂಜೆಯಿಂದ ದೇವತೆಗಳಿಗೆ ಬಹಳ ಸಂತೋಷವಾಗ್ತದಂತೆ. ಕುಟುಂಬ ಭೋಜನಂ ಕಾರ್ಯಂ ಉಷಕ್ಕಾಲೇ ಚಕಂಜಜ. ಗಂಡ ಹೆಂಡತಿ ಮಕ್ಕಳು ಪೂರ್ತಿ ಕುಟುಂಬವನ್ನು ಕರೆದು ಊಟಕ್ಕೆ ಹಾಕಿದರೆ ಇನ್ನೂ ಭಾಳ ಪುಣ್ಯ ಬರ್ತದೆ. ಯಾಕಪ್ಪ ತಲೆ ಹಾಕ್ಲಿಕ್ಕೆ ಇನ್ನೊಂದು ಕೊಡು ಅಂತಂದ್ರೆ ಆ ಕಡೆ ತ್ರಾಸ ಆಗ್ತದೆ. ದಾನ ಮಾಡಬೇಕು. ಅರ್ಕವಾರೆ ವ್ಯತಿಪಾತೆ, ಭಾನುವಾರ ಮತ್ತು ವ್ಯತಿಪಾತ ಯೋಗ ಇದ್ದ ದಿವಸ ದಂಪತಿ ಪೂಜೆ ಮಾಡಿಸಿದರೆ ಹೇಗೆ ಸೂರ್ಯೋದಯವಾದ ಕ್ಷಣಕ್ಕೆ ಚಳಿ ಹೋಗಿಬಿಡ್ತಾರೆ, ಎಲ್ಲ ಪಾಪಗಳು ಹೊರಟೋಗ್ಬಿಡ್ತವೆ. ಸೂರ್ಯೋದಯದಲ್ಲಿ ಸೂರ್ಯನು ಧನುರಾಶಿಯಲ್ಲಿರುವಾಗ ಬ್ರಾಹ್ಮಣರ ಭೋಜನ ಮಾಡಿಸೋದು ಅತಿ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಇದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಅದನ್ನು ನೋಡಿದ್ರೆ ಬಹಳ ಆಶ್ಚರ್ಯವಾಗ್ತದೆ. ರೇವಾ ನದಿ ತೀರದಲ್ಲಿ ಸತ್ಯಸಂಧ ಅಂತ ತಿಳ್ಕೊಂಡು ಹೆಸರಿನ ಒಬ್ಬ ರಾಜ ಇದ್ದ. ಅವನು ಕುಡಿಯೋದು, ಪರಸ್ತ್ರೀಯರು ಎಲ್ಲ ಸರ್ವ ವಿಧವಾಗಿರ್ತಕ್ಕಂಥ ಚಟಗಳಿದ್ದು. ಆ ನಗರದಲ್ಲಿ ನಾರಾಯಣ ಅಂತ ತಿಳ್ಕೊಂಡಂತೇಳಿ ಒಬ್ಬ ಬ್ರಾಹ್ಮಣ, ಒಳ್ಳೆ ಸದ್ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾ ಇದ್ದ. ಧನುರ್ಮಾಸ ಬಂತು. ಆಗ ಅವನು ಆ ಕಾಲದಲ್ಲಿ ತನ್ನ ಮನೆಯಲ್ಲೆಲ್ಲ ತಯಾರನ್ನು ಮಾಡಿಕೊಂಡ, ದೇವರಿಗೆ ನೈವೇದ್ಯ ಇತ್ತಾಳೆಯನ್ನು ತೋರಿಸಿಕೊಡ್ತಾ ಇದ್ದ. ಒಂದು ದಿವಸ ರಾಜ ಪ್ರಾತಃ ಕಾಲದ ತಿರುಗಾಡ್ಲಿಕ್ಕೆ ಹೋದಾಗ ನೋಡ್ತಾನೆ, ಇವ್ರ ಮನೆ ಮುಂದೆ ಬ್ರಾಹ್ಮಣರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಕೇಳ್ತ ತನ್ನ ಮಂತ್ರಿಗಳಿಗೆ ಏನಂತ ತಿಳ್ಕೊಂಡಂತ ಹೇಳಿ. ಅವ್ರು ಹೇಳಿದರು, ಧನುರ್ಮಾಸದಲ್ಲಿ ಮಾಡಿದರೆ ಎಲ್ಲ ಪಾಪಗಳು ಹೋಗ್ತದೆ ಅಂತ ತಿಳ್ಕೊಂಡಂತ ಹೇಳಿದರು. ಆಗ ರಾಜ, ಹೆಂಗೂ ಪಾಪ ಮಾಡಿನಲ್ಲ, ಎಲ್ಲ ಪಾಪ ಕಳ್ಕೊಂಡ್ರಾಯ್ತು, ಮತ್ತು ಮುಂದೆ ಹೊಸ ಪಾಪ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗ್ತದೆ ಅಂತ ಆ ರೀತಿ ವಿಚಾರ ಮಾಡಿದ. ಪಾಪ ಅವನ ಬುದ್ಧಿ ಅಷ್ಟೇ ಇತ್ತೇನು ಮಾಡಬೇಕು. ಆಗ ಅವನೇನು ಮಾಡ್ದ ಅಂತ ತಿಳ್ಕೊಂಡಂತಂದರೆ, ತನ್ನ ಮಂತ್ರಿಗಳಿಂದ ಧನುರ್ಮಾಸ ಮಹಾತ್ಮೆಯನ್ನು ಕೇಳಿ ಬ್ರಾಹ್ಮಣರಿಗೆ ಆಮಂತ್ರಣ ಕೊಡಲಿಕ್ಕೆ ಈ ಬ್ರಾಹ್ಮಣನ ಮನೆಗೆ, ನಾರಾಯಣ ಮನೆಗೆ ತಾನೇ ಬಂದ. ಆಮಂತ್ರಣ ಕೊಡುವಾಗ
ಸ್ವಭಾವ ಎಲ್ಲಿ ಹೋಗ್ತದೆ? ನಾಯಿ ಬಾಲ ಯಾವಾಗಲೂ ಡೊಂಕಾಗೇ ಇರ್ತದೆ. ಅತಿಥಿ ಸತ್ಕಾರ ಅಂತೇಳಿ ಅವನ ಹೆಂಡತಿ ಹಾಲು ಮತ್ತು ಏನಾದ್ರು ತಂದು ಕೊಟ್ಟದ್ದಕ್ಕೆ ನೋಡಿ ಅವಳನ್ನು ನೋಡಿ ಅಲ್ಲಿಯೂ ಅವಳ ಮೇಲೆ ಕಣ್ಣು ಹಾಕಿದ. ಮಾಡಿ ಹೇಳಿ ಆ ಕಾಲದಲ್ಲಿ ಅವನೇನು ಹೇಳ್ದ ಅಂತಿಕೊಂಡಂತಂದರೆ, ನೋಡು, ರಾಜನ ಮನೆ ಆಮಂತ್ರಣ ಇದೆ ಬ್ರಾಹ್ಮಣ, ಇವತ್ತಿನ ದಿವಸವೇ ರಾತ್ರಿ ನಮ್ಮ ಮನೆಗೆ ಬಂದುಬಿಡ್ಬೇಕು, 1 ತಿಂಗಳು ನಮ್ಮ ಮನೆಯಾಗೇ ಇರಬೇಕು, ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಪೂಜೆ ಮಾಡಿ ಎಲ್ಲ ಮಾಡಬೇಕು ಅಂತಿಕೊಂಡಂತ ಹೇಳ್ದ. ಪಾಪ ನಾರಾಯಣ ಅಮಾಯಕ. ಆಯಿತು, ರಾಜರು ಕರೆದಿದ್ದಾರೆ, ರಾಷ್ಟ್ರಕ್ಕೆ ಹಿತ ಆಗ್ತದೆ ಅಂತ. ರಾಜರು ತನಗೆ ಹಣ ಸಿಗ್ತದೆ ಅಂತ ಹೋಗಲಿಲ್ಲ, ರಾಜನ ಆತಿಥ್ಯವನ್ನು ಸ್ವೀಕಾರ ಮಾಡಿದರೆ ರಾಷ್ಟ್ರಕ್ಕೆ ಹಿತ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ರಾಷ್ಟ್ರಹಿತದ ವಿಚಾರವನ್ನು ಮಾಡಿ ಆ ಕಾಲದಲ್ಲಿ ಕರೆದ, ಇವತ್ತೇ ಬಂದುಬಿಡಿ ಅಂತ ತಿಳ್ಕೊಂಡಂತೇಳಿ ಅವ್ರ ಮನೆಗೆ ರಥ ಕಳಿಸ್ಕೊಟ್ಟ. ಆಗ ಆ ಕಾಲದಲ್ಲಿ ಗಂಡ ಹೆಂಡತಿ ಪಾಪ ಇಬ್ಬರು ಬಂದಿದ್ದಾರೆ. ತನ್ನ ಪ್ರಸಾದ, ತನ್ನ ಅರಮನೆಯಲ್ಲೇ ಮೇಲ್ಭಾಗದಲ್ಲಿ ಒಳ್ಳೆಯ ರೂಮ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಪಾಪ ರಾಜ ಎಷ್ಟು ಅನುಕೂಲ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಿದ್ದಾನೆ. ಆದರೆ ಇವನ ಕುಹಕತನ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಮಧ್ಯರಾತ್ರಿ ರಾಜ ಎದ್ದ, ಆ ಬ್ರಾಹ್ಮಣನಿಗೆ ಗೊತ್ತಾಗದಂತೆ ಏನಾದ್ರು ಗೊತ್ತಾದ್ರೆ ಏನು ಮಾಡ್ತಾನೆ ಅಂತ ಹೇಳಿ ಆ ಕಾಲದಲ್ಲಿ ಆಗ ಅವನು ಆ ಬ್ರಾಹ್ಮಣರ ರೂಮಿಗೆ ಹೋಗಬೇಕು ಅಂತ ಹೊರಟ. ಇನ್ನೂ ಬಾಗಿಲ ಹತ್ರ ಬಂದಿರಲಿಲ್ಲ. ಅರಮನೆಯಿಂದ ಎಲ್ಲಿಂದ ಒಂದು ಸರ್ಪ ಕಚ್ಚಿತು, ಸತ್ತೋಗ್ಬಿಟ್ಟ. ಪರಸ್ತ್ರೀಯರನ್ನು ಬಯಸಿದಾಗ ಶಿಕ್ಷೆ ಪರಮಾತ್ಮ ಕೊಡದೇ ಬಿಡೋದಿಲ್ಲ. ಅದು ಮನೆಗೆ ಬ್ರಾಹ್ಮಣನನ್ನು ಕರೆಸಿ ಈ ರೀತಿಯಾಗಿ ಮಾಡಿದರೆ ಬಿಡ್ತಾನೆ ಪರಮಾತ್ಮ? ಹಾಗೆಲ್ಲ ಕಡೆಗೆ ಹಾಹಾಕಾರ. ಈ ಮಹಾಪಾಪಿಯನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಯಮದೂತರು ಬಂದಿದ್ದಾರೆ. ಅಟ್ಟಲ್ಲಿ ವಿಷ್ಣುದೂತರು ಬರ್ತಾರೆ. ಯಮದೂತರು ಮುಟ್ಟುವಂಗಿಲ್ಲ, ಹೋಗಿ. ದಿನಾಲು ಪರಸ್ತ್ರೀಯರು ಅನೇಕ ಮದ್ಯ ಅದು ಇದು ಎಲ್ಲ ಅನ್ಯಾಯ ಮಾಡಿದ್ದಾನೆ. ಅವನ ಲೀಸ್ಟ್ ನಮ್ಮ ಹತ್ರ ಭಾಳ ದೊಡ್ಡ ಪುಸ್ತಕ ಆಗಿಬಿಟ್ಟದ. ಅದಕ್ಕೋಸ್ಕರ ಯಮಧರ್ಮರಾಮನ ಕಳಿಸ್ಯಾನ ಅಂತ ತಿಳ್ಕೊಂಡಂತೇಳಿ. ಅದೆಲ್ಲ ಇರಲಿ, ಅವ ಧನುರ್ಮಾಸದಲ್ಲಿ ಬ್ರಾಹ್ಮಣರು ಊಟಕ್ಕೆ ಕರೆದ್ನಲ್ಲ ತನ್ನ ಮನೆಗೆ, ಆ ಪುಣ್ಯದಿಂದ ನಿಮ್ಮ ಆ ಎಲ್ಲ ಸಂಪೂರ್ಣ ಪಾಪಗಳು ನಲ್ ಆ್ಯಂಡ್ ವೈಡ್ ಆಗಿಬಿಟ್ಟ. ಹೋಯ್ತು, ಕ್ಯಾನ್ಸಲ್. ಇನ್ನು ಮುಂದೆ ಏನು ಮಾಡ್ತಾನೆ ನೋಡೋಣ ಮುಂದಿನ ಜನ್ಮದಲ್ಲಿ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ತೇನ ಪುಣ್ಯ ಪ್ರಭಾವೇನ ಅವನು ದೇವದೂತರು ಕರ್ಕೊಂಡು ಹೋಗಿ ಅವನಿಗೆ ವಿಷ್ಣುಲೋಕಕ್ಕೆ ಕರ್ಕೊಂಡು ಹೋದರು. ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿದ್ದಕ್ಕೆ ಎಷ್ಟು ಪುಣ್ಯ ಇತ್ತಂತಂದರೆ, ಶ್ರದ್ಧೆಯಿಂದ ಕರೆದು ದಂಪತಿಗಳ ಪೂಜೆಯನ್ನು ಮಾಡಿಸಿದರೆ ಎಷ್ಟು ಪುಣ್ಯ ಸಿಗ್ತದೆ. ಆ ಪುಣ್ಯವನ್ನು ನಾವು ಈ ಕರೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ ಕೊಂಡಿದ್ದಾರೆ. ಕೋಮಲೇಸ್ತಂಡುಲೈರ್ ದೇವಂ ಮುದ್ಗೈಶ್ಚೈವ ವಿಮಿಶ್ರಿತಂ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಹುಗ್ಗಿಯನ್ನು ಮಾಡಬೇಕು, ಅದನ್ನು ಚೆನ್ನಾಗಿ ಬೇಯಿಸಬೇಕು. ಆನಂತರ ಆಕಳ ತುಪ್ಪವನ್ನು ಅದರಲ್ಲಿ ಹಾಕಬೇಕು. ಆಕಳ ತುಪ್ಪದಿಂದ ಮಾಡಿರ್ತಕ್ಕಂಥ ದ್ರವ್ಯವನ್ನು ಉಪಯೋಗಿಸಬೇಕು. ಆಕಳ ಹಾನು, ಕೆನೆ ಮೊಸರು, ಬೆಣ್ಣೆ, ವೀಳ್ಯದೆಲೆ, ಕೇಸರಿ ಮಿಶ್ರಿತವಾಗಿರ್ತಕ್ಕಂಥ ನೀರು, ಅಡಿಕೆ, ಇವೆಲ್ಲ ಭಗವಂತ ನೈವೇದ್ಯಕ್ಕೆ ಇಡಬೇಕು ಅಂದಿದ್ದಾರೆ. ಇದೆಲ್ಲ ಲಿಸ್ಟ್ ಕೊಟ್ಟಿದ್ದೇವೆ ಅಂತಂತಾರೆ ಅವರು. ಪರಮಾತ್ಮ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆ ಅದನ್ನು ಮಾಡಲಿ ಅಂತ ತಿಳ್ಕೊಂಡಿದ್ದ. ಸರ್ವೋಪಸ್ಕರ ಸಂಯುಕ್ತಂ ತಂಡೂಲಂಚ ನಿವೇದಯೇತ್. ಬೇಡ, ಬ್ರಾಹ್ಮಣರ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ಅಕ್ಕಿ, ಹೆಸರು ಬೇಳೆ, ಬೆಣ್ಣೆ ಇಷ್ಟಾದರೂ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಮಾಡಿ ಕೃಷ್ಣಾರ್ಪಣೆ, ಪರಮಾತ್ಮ ಮಡಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಮಾಡಬೇಕು. ಈ ರೀತಿಯಾಗಿ ಯಾರು ಈ 3 ಪದಾರ್ಥ ಯಾಕೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಹಂಸನಾಮ ಪರಮಾತ್ಮ ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ, ಅಕ್ಕಿಯನ್ನು ದಾನ ಕೊಡೋದ್ರಿಂದಾಗಿ ಪೂರ್ಣಾಯುಷ್ಯಮವಾಪ್ನೋತಿ ದಾರಿದ್ರ್ಯಂಚ ವಿನಶ್ಯತಿ. ಎಲ್ಲ ಕಡೆಗೆ ಒಂದು ಕರಾರು, ಶ್ರದ್ಧೆ, ಭಕ್ತಿ, ಭಗವಂತ ಪ್ರೀತನಾಗಲಿ, ನಾನು ಸಿರಿವಂತ ಕೊಡ್ತೇನೆ ಅಂತಿಕೊಂಡಂತಿಲ್ಲ.
ಭಗವಂತ ಪ್ರೀತನ, ಅವನು ಕೊಟ್ಟ ವಸ್ತು ಅವನಿಗೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ ಅನ್ನೋ ರೀತಿಯಿಂದ ಅಕ್ಕಿಯ ದಾನದಿಂದ ಪೂರ್ಣಾಯುಷ್ಯವಾಗ್ತದೆ, ದಾರಿದ್ರ್ಯ ಹೊರಟೋಗ್ತಾರೆ. ಯಾರಿಗೆ ಅದರ ನೌಕರಿ ಅನಾನುಕೂಲತೆ ಇತ್ಯಾದಿ ಏನಾದ್ರು ಇದ್ದರೆ ಈ ಮಾಸದಲ್ಲಿ ಅಕ್ಕಿ ದಾನ ಕೊಡಿ. ಹೆಸರು ಬೇಳೆ ಸಹಿತ ಕೊಟ್ಟರೆ ಇನ್ನೂ ವಿಶೇಷ. ಮುದ್ಗಂ ಚೈವತು ವಿಪ್ರಾಯ, ಯಾರು ಹೆಸರು ಬೇಳೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಾರೆ ಪರಮಾತ್ಮನ ಪ್ರೀತಿಗೋಸ್ಕರ, ಅಂಥ ವ್ಯಕ್ತಿ ಪರಮಾತ್ಮ ಅವನಿಗೆ ಕ್ರಮವಾಗಿ ಜ್ಞಾನ ಭಕ್ತ ವೈರಾಗ್ಯಾದಿಗಳನ್ನು ಕೊಟ್ಟು ಅವರ ಕಡೆಯಿಂದ ಸಾಧನೆ ಮಾಡಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ತನ್ನ ಲೋಕಕ್ಕೆ ಕರೆದುಕೊಳ್ತಾನಂತೆ. ನವನೀತ ಯೋಗದದ್ಯಾತ್, ಶ್ರೀಕೃಷ್ಣನಿಗೆ ನವನೀತ ಬೆಣ್ಣೆ ಬಹಳ ಪ್ರೀತಿ. ಆದ್ದರಿಂದಾಗಿ ಬೆಣ್ಣೆಯ ದಾನ ಮಾಡ್ತಕ್ಕಂಥವರು ಕೂಡ ಪರಮಾತ್ಮ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನಂತೆ. ಒಳ್ಳೆ ಗಟ್ಟಿ ಮೊಸರು ಜ್ಞಾನವನ್ನು ಮಾಡಿದರೆ, ಕೆನೆ ಮೊಸರು, ಅವನ ಪಾಪಗಳು ಪೂರ್ತಿಯಾಗಿ ಸದ್ಗತಿಯಾಗಿ ಒಳ್ಳೆ ಸಾಧನೆ ಅವನ ಕಡೆಯಿಂದ ಪರಮಾತ್ಮ ಮಾಡಿಸಿ ಅವನಿಗೆ ಉದ್ಧಾರ ಮಾಡ್ತಾನಂತೆ. ಆ ನಂತರ ಉದ್ದಿನ ಬೇಳೆ ದಾನ ಕೂಡ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ ಈ ಮಾಸದಲ್ಲಿ. ತಾಂಬೂಲ ದಾನ, ಕರ್ಪೂರ ಇತ್ಯಾದಿಗಳನ್ನೆಲ್ಲ ಹಾಕಿ ತಾಂಬೂಲ ತಯಾರು ಮಾಡಿದ ತಾಂಬೂಲ ದಾನ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳ ದಾನ. ಚಳಿಗಾಲ ಇರೋದರಿಂದಾಗಿ ಚಾಪಸ್ತೆ ದಾಭಾನು ಕಂಬಲಂತ ದ್ವಿಜಮ್ಮನೆ, ಬ್ರಾಹ್ಮಣರಿಗೆ ಕಂಬಳಿ, ಶಾಲು, ಉಣ್ಣೆ ಬಟ್ಟೆಗಳನ್ನು ಯಾರು ದಾನ ಮಾಡ್ತಾರೆ ಅಪಮೃತ್ಯುಯಿಂದ ಪಾರಾಗ್ತಾರೆ. ಕಾಲ ಮೃತ್ಯುವು ಕೂಡ ಅವ್ರಿಗೆ ಬಹಳ ಸುಖದಿಂದ ಬರ್ತದೆ. ಈಗ ಬರ್ತದಲ್ಲ, ಯಾವಾಗ ಅವರ ಆಯುಷ್ಯ ಮುಗಿತದೆ ಆವಾಗ ಸದ್ಗತಿಯನ್ನು ತಪ್ಪದೇ ಪಡೀತಾರೆ. ಅದು ಈ ತಿಂಗಳಲ್ಲಿ ವಸ್ತ್ರದಾನ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಆದ್ದರಿಂದ ಅಷ್ಟೇ ಅಲ್ಲ, ಈ ಮಾಸದಲ್ಲಿ ತಲೆದಿಂಬೆ ದಾನಕ್ಕೆ ಕೂಡ ಬಹಳ ಮಹತ್ವ ಇದೆ. ಚಾಪಸ್ತಿ ಏದಿತೆ ಭಾನೋ ದದ್ಯಾತ್ ಕಶುಭಂ ನರ, ತಲೆದಿಂಬನ ದಾನ ಕೊಟ್ಟರೆ ಅದರ ವರ್ಣನೆ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅಂತಂತ ಇದ್ದಾರೆ. ಬೆಚ್ಚಗಿನ ಬಟ್ಟೆಗಳ ದಾನವನ್ನು ಮಾಡಿದರೂ ಕೂಡ ಬಹಳ ಪುಣ್ಯ ಬರ್ತದೆ. ಆನಂತರ ಬೆಲ್ಲ ಮತ್ತು ತೊಗರಿಬೇಳೆ ದಾನವೂ ಕೂಡ ಪುಣ್ಯಕರವಾಗಿದೆ. ಯಾಕೆ ಬೆಲ್ಲ, ತೊಗರಿಬೇಳೆ ಇವುಗಳ ದಾನ ಅಪಮೃತ್ಯುವನ್ನು ದೂರ ಮಾಡ್ತದಂತೆ. ಕುಂಬಳಕಾಯಿ ದಾನ, ತೆಂಗಿನಕಾಯಿ ದಾನ ಇವುಗಳನ್ನು ಯಾರು ಕೊಡ್ತಾರೆ, ಸಪ್ತ ಜನ್ಮ ಭವೇದ್ ವಿಪ್ರ್ಯೋ ಧನಾಢ್ಯೋ ವೇದಪಾರಗ, ಮುಂದೆ 7 ಜನ್ಮ ಒಳ್ಳೆ ಬ್ರಾಹ್ಮಣರ ಮನೆಯಲ್ಲಿ ಒಳ್ಳೆ ಹಣವಂತನಾಗಿ ಹುಡ್ತಾನಂತೆ. ಎಲ್ಲರಿಂದ ಜೊತೆಯಲ್ಲಿ ಉತ್ತಮವಾದ ಗತಿಯನ್ನು ಹೊಂದಿ ಪರಮಾತ್ಮನ ಭಕ್ತನಾಗ್ತಾನಂತೆ. ಕದಲಿ ಫಲಂತಿಯೋ ದದ್ಯಾತ್, ನಾ ಕೊಡ್ಲಿಕ್ಕೆ ಹೇಳಿಕತ್ತಿಲ್ಲ, ಮತ್ತು ಆಚಾರ್ಯ ಇಷ್ಟೆಲ್ಲ ಬೇಡ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. ಬ್ರಹ್ಮದೇವರಿಗೂ ಹಂಸನಾಮಕ ಪರಮಾತ್ಮ ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇನ್ನು ಉಳಿದದ್ದು ಆ ಪರಮಾತ್ಮ ಏನು ಪ್ರೇರಣೆ ಮಾಡ್ತಾರೆ ಆ ರೀತಿಯಾಗಿ. ಕದಲಿ ಫಲ, ದ್ರಾಕ್ಷಾಫಲ ಈ ತಿಂಗಳಲ್ಲಿ, ಯಾಕೆಂದರೆ ಚಳಿಗಾಲದಲ್ಲಿ ದ್ರಾಕ್ಷ ಬಂದುಬಿಡ್ತದೆ ಈಗ, ಇವೆಲ್ಲ ಕೊಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಇನ್ನು ಬ್ರಾಹ್ಮಣರನ್ನು ಮನೆಗೆ ಕರೆದು ನಾಳೆ ಊಟಕ್ಕೆ ಬರ್ರಿ ಅಂತ ಅನ್ನೋದಕ್ಕಿಂತಲೂ ನೀವೇ ಅವ್ರ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟರೆ, ಹೋಗುವವರಿಗೂ ಪ್ರತಿ ಹೆಜ್ಜೆಗೂ ಪುಣ್ಯ, ವಾಪಸ್ ಬರುವವರಿಗೂ ಪ್ರತಿ ಹೆಜ್ಜೆಗೂ ಪುಣ್ಯ ಬರ್ತಾರೆ. ಅದಕ್ಕಿಂತ ಹೆಚ್ಚು ಯಾರು ಸ್ವಯಂಪಾಕಿ ಬ್ರಾಹ್ಮಣರಿರ್ತಾರೆ, ತಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ, ಪರಪಾಕ ಕುಟುಂಬ ಈಗಿನ ಭಾಳ ಅಪರೂಪ, ಅಂಥವರನ್ನು ಕರೆದು ಅಥವಾ ಕೊನೆಗೆ ದಿನಾಲ್ ತಪ್ಪದೇ ನೈವೇದ್ಯ ವೈಶ್ವದೇವಗಳನ್ನು ಮಾಡಿಕೊಡ್ತಕ್ಕಂಥ ಬ್ರಾಹ್ಮಣನಿಗೆ ಏನು ದಾನ ಮಾಡಿದರೆ ಅವರ ಪುಣ್ಯ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾ ಇದ್ದಾರೆ. ಎಲ್ಲ ಮಡಿಯಲ್ಲಿ ತನ್ನ ಮನೆಗೆ ಮಾಡಲಿಕ್ಕೆ ಆಗದೇ ಇದ್ದರೆ ಅನ್ನಂ ದತ್ವಾ ದ್ವಿಜೇಂದ್ರಾಯ ಸರ್ವೋಪಸ್ಕರ ಸಂಯುತಂ, ಎಲ್ಲ ಪದಾರ್ಥಗಳು ಅಕ್ಕಿ, ಬೇಳೆ ಇತ್ಯಾದಿ ಎಲ್ಲ ತೆಗೆದುಕೊಂಡು ಹೋಗಿ ಬ್ರಾಹ್ಮಣನಿಗೆ ಕೊಟ್ಟು ನೈವೇದ್ಯ ಮಾಡಿ ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ ಕೊಟ್ಟರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಪುಣ್ಯ ಮಹಾಪುಣ್ಯ ಬರ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಇಲ್ಲರಿ ನಮಗೆ ವೃದ್ಧಿ ಬಂದದನ್ನು ಪೂಜೆ ಮಾಡಲಿಕ್ಕೆ ಆಗಂಗಿಲ್ಲ ಅಂತಂದರೆ ಬ್ರಾಹ್ಮಣರ ಹತ್ತಿರ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಹೋಗ್ಬೇಕಂತ.
ಬರ್ಬೋದು ನಮ್ಮಲ್ಲಿ ಯಾರಿಗೆ ವೃದ್ಧಿ ಸೂತಕ ಹಿತಾಗ್ರಹ ಬಂದಿದೆ ಅಂತ ತಿಳ್ಕೊಂಡಂತೇಳಿ. ಈ ರೀತಿಯಾಗಿ ಮಾಡಿಸ್ಬೇಕು, ಅದಕ್ಕೆ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡಂತೇಳಿ. ಧನುರ್ಮಾಸದಲ್ಲಿ ಒಬ್ಬ ಬ್ರಾಹ್ಮಣ ಧರ್ಮರಾಜನ ಮನೆಗೆ ಬಂದ. ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಬ್ರಾಹ್ಮಣ, ನಾ ಹೇಳಿದೆ ಇವತ್ತು ಧರ್ಮರಾಜನ ಮನೆ ಊಟಕ್ಕೆ ಬರ್ತೀನಿ ಅಂತ ತಿಳ್ಕೊಂಡಂತೇಳಿ. ಆ ಕಾಲದಲ್ಲಿ ಆಯಿತು ಅವಶ್ಯವಾಗಿ ಬಾ ಅಂತ ತಿಳ್ಕೊಂಡಂತೇಳಿ. ದೊಡ್ಡ ದೊಡ್ಡ ಅರಮನೆ ಇದ್ದರೂ ಧರ್ಮರಾಜ ಭೀಮ ತಮ್ಮ ಎಷ್ಟು ಮನೆ ಬೇಕು ಅಷ್ಟು ಮನೆ ಮಾಡ್ಕೊಂಡಂಗೆ ಬೇಕಾದ ಬಂಗಾಳ ಮಾಡ್ಕೊಂಡಿರ್ತಿದ್ದಿಲ್ಲ ಅವರು. ಆಗ ಅವನು ಹೇಳಿದ ಬ್ರಾಹ್ಮಣ ಒಂದು ಅನಾನುಕೂಲದ ಅಂತ ಹೇಳಿದ. ಧರ್ಮರಾಜ ಕೇಳಿದ ಏನು ಅನಾನುಕೂಲದಪ್ಪ ಅಂತ ತಿಳ್ಕೊಂಡಂತ. ನಾನು ಸ್ವಯಂ ಪಾಕಿ ಇದ್ದೀನಿ, ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಧರ್ಮರಾಜ ಅಂತಂದ, ಏನು ಮಾಡಬೇಕು, ನಮ್ಮನೆಯಾಗ ಒಂದೇ ಅಡುಗೆ ಮನೆ ಅದ. ದ್ರೌಪದಿ ಅಡುಗೆ ಮಾಡ್ತಾಳಪ್ಪ, ಭೀಮ ಬಡಿಸ್ತಾನ, ನಿನಗೇನು ಅಲ್ಲಿ ಮಡಿಗೆ ಅನಾನುಕೂಲತೆ ಏನಿಲ್ಲ. ಭಾರತೀ ದೇವಿ ಅಡಿಗೆ ವಾಯುದೇವರು ಬಡಿಸ್ತಾರೆ, ಅವನಿಗೆ ಆ ರೀತಿಯಾಗಿ ಹೇಳಿಲ್ಲ ಅಂತ ಅಂದಾಗ ಪಾಪ ಈ ಕಡೆಗೆ ಏನು ಮಾಡೋಕ್ಕೆ ಬ್ರಾಹ್ಮಣ ಸುಮ್ಮನೆ ನೋಡ್ತಾ ನಿಂತ್ಕೊಂಡ. ಇಂಥವ್ರ ಮನೆ ಊಟ ಬೇಡ ಅಂತಂದರೂ ಪಾಪ ಬರ್ತದೆ, ಆದರೆ ನಾನು ನಿಯಮ ಹೇಗೆ ಭಂಗ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಇಂಥ ಸಮಯ ಬಂದಾಗ ದೇವರು ಓಡಿ ಬರ್ತಾನೆ. ಕೃಷ್ಣ ಬಂದ ಅವ್ರ ಮನೆಗೆ ಅವತ್ತು ಬಂದ ಕ್ಷಣಕ್ಕೆ ಏನಪ್ಪ ಏನು ಹೀಗೆ ಹೇಳಿದ್ದಾನೆ ಅವನು ಅಂತ ತಿಳ್ಕೊಂಡಂತೇಳಿ. ಈಗ ಸರಿ, ನಿಮಗೆ ಯಾಕೋ ಬ್ರಾಹ್ಮಣ ಊಟಕ್ಕೆ ಬರ್ತಾರಲ್ಲ, ದ್ರೌಪದಿ ಒಂದು ಕಡೆ ಅಡುಗೆ ಮಾಡಲಿ, ಇನ್ನೊಂದು ಕಡೆಗೆ ಈ ಬ್ರಾಹ್ಮಣ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡಂತ. ಮಾಡ್ಕೋತೀನಿ ಅಂತ ಕೊಡು, ಅಲ್ಲೇ ಜಾಗ ಮಾಡಿಕೊಡು. ಈಗ ನಂಗೆ ಸಣ್ಣ ಅಡುಗೆ ಮನೆ ಇರ್ತಿದ್ದಿಲ್ಲ, ಒಬ್ಬರೇ ಹೋಗಬೇಕು ಒಬ್ಬರೇ ಬರಬೇಕು. ಈ ಕಡೆ ಒಂದು ಕಟ್ಟಿ, ಈ ಕಡೆ ಒಂದು ಕಟ್ಟಿ, ಈ ಕಡೆಗೆ ಗ್ಯಾಸ್ ಓವನ್ನು, ಈ ಕಡೆಗೆ ಡಬ್ಬಿ ಇಡಲಿಕ್ಕೆ ಜಾಗ. ಒಬ್ಬರು ಹೋದ್ರೆ ಇನ್ನೊಬ್ರು ಹೋಗ್ಲಿಕ್ಕೆ ಬರೋಂಗಿಲ್ಲ, ಹಂಗಿಲ್ಲ. ಆಗಿನ ಕಾಲಕ್ಕೆ ಹೊಂಟೆ 10-15 ಜನ ಊಟಕ್ಕೆ ಕೊಡುವಷ್ಟು ದೊಡ್ಡ ಅಡುಗೆ ಮನೆ ಇರ್ತಾಯಿತ್ತು. ಆ ರೀತಿಯಾಗಿ ಹಾಗೆ ಆಗಲಿ ಅಂತ ತಿಳ್ಕೊಂಡಂತೇಳಿ ಆ ರಾಜನ ಅವನು ಅಡುಗೆ ಮಾಡ್ಕೊಂಡು ಊಟ ಮಾಡಿದ. ಅನೇಕ ಜನ ಬ್ರಾಹ್ಮಣರ ಊಟಕ್ಕೂ ಆಯಿತು. ಆ ಕಾಲದಲ್ಲಿ ಎಲ್ಲ ಆದ ಮೇಲೆ ಆ ಕಾಲದಲ್ಲಿ ಎಲ್ಲರೂ ಎಲೆ ತೆಗಿಬೇಕು ಅಂತ ಅನ್ನೋ ಜವಾಬ್ದಾರಿ ಕೃಷ್ಣ, ನಾ ತೆಗಿತೀನಿ, ನೀವು ದಣದಿರಿ ಯಜಮಾನ್ರು ಊಟಕ್ಕೆ ಕೊಡ್ರಿ, ನಾ ಎಲೆ ತೆಗಿತೀನಿ ಅಂತ ತಿಳ್ಕೊಂಡಂತ ಹೇಳಿದೆ. ನೋಡಿರಿ, ನಾ ಮೊನ್ನೆ ಕತೆ ಹೇಳಿದ್ದು ನಿಮಗೆ, ಬ್ರಾಹ್ಮಣರು ಎಲೆ ತೆಗೆಯೋದು ಅಂತ ದೊಡ್ಡ ಪುಣ್ಯದ ಕೆಲಸ. ಆಯಿತು, ಬ್ರಾಹ್ಮಣರು ಕೊಟ್ಟ ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ ಮೇಲೆ ಆ ಕಾಲದಲ್ಲಿ ಕೃಷ್ಣ ಆ ಸ್ವಯಂಪಾಗಿ ಬ್ರಾಹ್ಮಣನ ಎಲೆ ಬಿಟ್ಟು ಉಳಿದೆಲ್ಲ ಎಲೆ ತೆಗೆದು ಗೋಮ ಹಚ್ಬಿಟ್ಟ. ಯುಧಿಷ್ಠಿರ ಕೇಳ್ದ, ಅದ್ಯಾಕೆ ತೆಗಿಲಿಲ್ಲ ಅಂತ. ನನ್ನ ಕಡೆ ತೆಗಿಲಿಕ್ಕೆ ಆಗಂಗಿಲ್ಲಪ್ಪ ಅಂತ ತಿಳ್ಕೊಂಡಂತ. ಇದೇನು ಕಡೆ ಹಿಂಗೆ ಅಂತ ತಿಳ್ಕೊಂಡಂತೆ, ನೀ ತೆಗೆದು ನೋಡು, 5 ಅಣ್ಣ ತಮ್ಮಂದು ಸಾಲ ನಿಂದ್ರಿ ದ್ರೌಪದಿನದಲ್ಲಿ ಎಲೆ ತೆಗಿರಿ. ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಎಲೆ ತೆಗೆದ್ರು, ಮತ್ತೊಂದು ಎಲೆ ತೆಗೆದ್ರು, ಮತ್ತೊಂದು ಎಲೆ. 6 ಜನ ಹೀಗೆ ಲೋಕ ಶಿಕ್ಷಣಕ್ಕೋಸ್ಕರ ಈ ರೀತಿ ಅವರೆಲ್ಲರೂ ನಾಟಕ ಮಾಡಿದ್ದಾರೆ. ನನ್ನ ಕಡೆಯಿಂದ ಆಯಲ್ಪ ನನ್ನ ದಣದೆ ಅಂತ ತಿಳ್ಕೊಂಡಂತ. ಸಂಜೆ ತನಕ ಎಲೆ ತೆಗೆದ್ರು, ಒಂದು ಎಲೆ ತೆಗೆದ್ರೆ ಇನ್ನೊಂದು ಎಲೆ ಬರ್ತಾಯಿದೆ. ಆಗ ಪರಮಾತ್ಮ ಹೇಳ್ತಾನೆ, ಯಾವ ವ್ಯಕ್ತಿ ಶುದ್ಧ ಅನ್ನ ತಾನೇ ಮಾಡಿಕೊಂಡು ಶುದ್ಧ ಅನ್ನವನ್ನು ಸ್ವೀಕಾರ ಮಾಡ್ತಾನಲ್ಲ, ಅವನ ಪುಣ್ಯ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಈಗ ಅಂಥವ್ರು ಸಿಗೋದು ಭಾಳ ಕಡಿಮೆ. ಕೊನೆಗೆ ಅತ್ಯಂತ ಮಡಿಯಿಂದ ತಾವು ಮಾಡಿ ಗಂಡ ಹೆಂಡತಿ ಇಬ್ಬರು ಎಲ್ಲ ಅತ್ಯಂತ ಮಡಿಯಿಂದ ವಿಷ್ಣು ಪಂಚಕಾದ ವ್ರತವನ್ನು ಮಾಡಿ ಪವಿತ್ರರಾಗಿದ್ದುಕೊಂಡು ಮಾಡ್ತಾಯಿದ್ರೆ ಅಂಥವರಿಗೂ ಕೂಡ ನಾವು ಮಾಡಿದರು ಅತಿ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ವಿದ್ಯಾಧೀಶ ತೀರ್ಥರು ಆ ಕಾಲದಲ್ಲಿ ಅವರ ತಾಯಿ 1,00,000 ಜನ ಬ್ರಾಹ್ಮಣರಿಗೆ ಒಳ್ಳೆ ಮಗ ಹುಟ್ಟಿದರೆ 1,00,000 ಜನ ಬ್ರಾಹ್ಮಣರಿಗೆ ನಾನು ಊಟಕ್ಕೆ ಹಾಕ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಬಡವರು ಏನೋ ಒಳ್ಳೆ ಮಗ ಹುಟ್ಟಲಿ ಅಂತ ತಿಳ್ಕೊಂಡು ಅಂತೇಳಿ ಮಾಡಿದ್ರಂತೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ರಘುತ್ಮ ಸ್ವಲ್ಪ ನನಗೆ ಇನ್ನೂ ಡೌಟ್ ಇದೆ. ಆಗ ಆಯಿತು, 1,00,000 ಭೋಜನ ಮಾಡಿಸ್ತೀನಿ ಅಂತ. ಆಗ ಯಾದವಾರ್ಯರು ಬಂದಿದ್ರಂತೆ. ಯಾದವಾರ ಅಂದರೆ ಬಹುಶಃ ರಘುತ್ತಮ ಕಾಲೇ ಇರಬೇಕು. ಬಂದಿದ್ರಂತೆ. ಆಯ್ತು, ಅಡುಗೆ ಮಾಡು ಅಂತ ಹೇಳಿದ್ರು. ಊಟಕ್ಕೆ ಹಾಕಿ
ತಾಯಿಗೆ ಹೇಳಿದ್ರಂತೆ ಅವರು, ಪೂರ್ವಾಶ್ರಮದ ತಾಯಿಗೆ, 1,00,000 ಜನ ಬ್ರಾಹ್ಮಣ ಊಟ ಸಂಪರ್ತಿ ಆಯಿತು, ಕೃಷ್ಣಾರ್ಪಣ ಅಂತ ಅಂದ್ಬಿಡು ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ಒಬ್ಬನೇ ಬ್ರಾಹ್ಮಣ ಬಂದನು, 1,00,000 ಜನ ಊಟಕ್ಕಂತೀರಿ ಸ್ವಾಮಿಗಳು ಅಂತ ತಿಳ್ಕೊಂಡಂತೇಳಿ. ಈ ಊಟ ಆಗಲಿ ಆಮೇಲೆ ಹೇಳ್ತೀನಿ. ಅವ್ರು ಊಟ ಮಾಡಿ ಹೋದ್ರಂತೆ. ಎಲೆ ತೆಗಿ ಅಂತ ಹೇಳಿದ್ರಂತೆ. ಒಂದು ಎಲೆ ತೆಗೆದು ಅದ್ರ ಕೆಳಗೆ ಒಂದು ಎಲೆ, ಇನ್ನೊಂದು ತೆಗೆದ್ರು ಅದ್ರ ಕೆಳಗೆ ಇನ್ನೊಂದು, ಅದನ್ನು ತೆಗೆದ್ರು ಇನ್ನೊಂದು, ಹಾಕಿದ್ದು ಒಂದೇ ಎಲೆ. 1,00,000 ಎಲೆ ಹೊರಟು ಅಂತೆ. ಹಾಗೆ ಇಲ್ಲೂ ಕೂಡ ಹೀಗೆ. ಅಂದರೆ ತಾತ್ಪರ್ಯ ಇಷ್ಟೇ, ಬ್ರಾಹ್ಮಣರ ಎಲೆಯನ್ನು ತೆಗೆಯೋದು ಅಂತ ತಿಳ್ಕೊಂಡಂತಂದರೆ ಅಕ್ಷಯ ಫಲವನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು, ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಇನ್ನು ಅನಾನುಕೂಲ, ಪೂರ್ತಿ ಅನಾನುಕೂಲ ಇರ್ತಕ್ಕಂಥವರಿಗೆ ಈ ಕಥೆ ಕೇಳಿದ್ದೀರಲ್ಲ, ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಸಮರ್ಥರಲ್ಲ, ಮತ್ತು ನೆನಪಿಟ್ಕೊಳ್ಳಿ, ಸಮರ್ಥರಿದ್ದವರು ಮಾಡಿಸಿ ಎಲ್ಲರೂ ಒಯ್ದು ದಾನ ಕೊಡಿ, ಕಡೆಗೆ ಪದಾರ್ಥಗಳನ್ನು ಕೊಟ್ಟಾದ ದಾನ ಕೊಡ್ಲಿಕ್ಕೆ ಬರ್ತದೆ ಬ್ರಾಹ್ಮಣ ಮನೆಗೆ ಹೋಗಿ. ಧನುರ್ಮಾಸಸ್ಯ ಮಾಹಾತ್ಮ್ಯಂ ಸರ್ವದೇವತ ತುಷ್ಟಿದಂ, ಎಲ್ಲ ದೇವತೆಗಳಿಗೂ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಇದನ್ನು ಕೇಳಿದ ವ್ಯಕ್ತಿ ಪುತ್ರಾರ್ಥಿ ಲಭತೆ ಪುತ್ರಂ, ಯಾರಿಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂತ ಇದ್ದೀರಲ್ಲ, ಧನುರ್ಮಾಸಲ್ಲಿ ದಿನಾಲು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಇದರಷ್ಟು ದಾನ ಮಾಡಿ. ಧನಾರ್ಥಿ ಧನಮಾಪ್ನುಯಾತ್, ನೌಕರಿ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಕಷ್ಟಪಡ್ತಾ ಇದ್ದೀರಲ್ಲ, ಧನುರ್ಮಾಸದ ನಿಯಮವನ್ನು ಪರಿಪಾಲನೆ ಮಾಡಿ. ಕಿಮತ್ರ ಬಹುನೋಕ್ತೇನ, ಇದಕ್ಕಿಂತ ಹೆಚ್ಚಿಗೇನು ಹೇಳಿ ನಾನು, ಮೋಕ್ಷಾರ್ಥಿ ಮೋಕ್ಷಮಾಪ್ನುಯಾತ್, ಮೋಕ್ಷ ಬೇಕು, ಭಗವಂತ ಅನುಗ್ರಹ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಈ ಧನುರ್ಮಾಸದ ವ್ರತವನ್ನು ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಪರಮಾತ್ಮ ಅವರಿಗೆ ಕ್ರಮವಾಗಿ ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳುವ ಮಾತು ಪಂಚರಾತ್ರದಲ್ಲಿ ಸ್ವತಃ ಹಂಸನಾಮಕನಾದ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿರ್ತಕ್ಕಂಥ ಮಾತು. ಅತಿ ಸಂಕ್ಷಿಪ್ತವಾಗಿ ನಿಮ್ಮ ಎದುರಿಗೆ ಧನುರ್ಮಾಸ ಮಹಾತ್ಮೆಯನ್ನು ನಿಮ್ಮೆದುರಿಗೆ ಪರಮಾತ್ಮ ಹೇಳಿಸಿದ್ದಾನೆ. ಕೇಳಿ ಪುಣ್ಯವಂತರಾಗಿದ್ದೀರಿ. ನಿಮ್ಮ ಶಕ್ತಿಯನುಸಾರವಾಗಿ, ಸಾಲಾಗಿ ಇಲ್ಲ ಸೋಲ ಮಾಡು ಅಂತ ಹೇಳಿಲ್ಲ, ನಿಮ್ಮ ಶಕ್ತಿಯನುಸಾರವಾಗಿ ದಾನವನ್ನು ತಪ್ಪದೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಇಂಥ ಬ್ರಾಹ್ಮಣರ ಸಂತರ್ಪಣೆಗಳು, ಪೂಜೆಗಳು, ವಧುಗಳು ಯಾವಾಗ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಇಲ್ಲಿ ಭಾಗವತದಲ್ಲಿ ಪ್ರಶ್ನೆ ಮಾಡ್ತಾರೆ ಯುಧಿಷ್ಠಿರ. ಯಾವಾಗ ನಾವು ಬ್ರಾಹ್ಮಣ ಸಂತರ್ಪಣೆ ಮಾಡಿದರೆ ಪುಣ್ಯ ಬರ್ತದೆ ಅಂತನೂ ಲೀಸ್ಟ್ ಗೃಹಸ್ಥಾಶ್ರಮಗಳಿಗೋಸ್ಕರ ಶ್ರೀಕೃಷ್ಣ ಇವರು ನಾರದರು ಕೊಡ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.